ಓಂ ನಮೋ ಭಗವತೆ ನಿತ್ಯಾನಂದಾಯ. ಅವಧೂತ ಭಗವಾನ್ ನಿತ್ಯಾನಂದ ಗ್ರಂಥದ ಪಾರಾಯಣ ಪರಂಪೂಜ್ಯ ಸ್ವಾಮಿ ವಿಜಯಾನಂದರಿಂದ. ಓಂ ನಮೋ ಭಗವತೆ ನಿತ್ಯಾನಂದಾಯ. ಅವಧೂತ ಭಗವಾನ್ ನಿತ್ಯಾನಂದ ಕೃತಿ ಯಾರಿಂದ ಭರಿಸಲ್ಪಟ್ಟಿತು ಅಂತಹ ಪರಬ್ರಹ್ಮ ನಿತ್ಯಾನಂದರಿಗೆ ಈ ಕೃತಿಯನ್ನು ಅರ್ಪಣೆ ಮಾಡುತ್ತಾರೆ. ಸೃಷ್ಟಿಯ ಆರಂಭದಲ್ಲಿ ಸಂಪೂರ್ಣ ಭೂತಗಳು ಎಲ್ಲಿ ಪ್ರಕಟಗೊಂಡು ಪ್ರತೀತವಾಗುವವೋ, ಸ್ಥಿತಿ ಕಾಲದಲ್ಲಿ ಎಲ್ಲಿ ಸ್ಥಿತವಾಗುವವೋ, ಪ್ರಳಯ ಕಾಲದಲ್ಲಿ ಎಲ್ಲಿ ಲೀನವಾಗುವೋ ಆ ಸತ್ಯರೂಪನಾದ ಪರಬ್ರಹ್ಮ ಭಗವಾನ್ ನಿತ್ಯಾನಂದರಿಗೆ ಈ ಕೃತಿ ಅರ್ಪಣೆ. ಜ್ಞಾತ, ಜ್ಞಾನ, ಜ್ಞೇಯ, ದ್ರಷ್ಟ, ದರ್ಶನ, ದೃಶ್ಯ, ಕರ್ತ, ಕಾರಣ, ಕ್ರಿಯೆ ಈ ಎಲ್ಲವೂ ಯಾರಿಂದ ಆವಿರ್ಭಾವಗೊಳ್ಳುವೋ ಆ ಜ್ಞಾನ ಸ್ವರೂಪಿ ಭಗವಾನ್ ನಿತ್ಯಾನಂದರಿಗೆ ಈ ಕೃತಿ ಅರ್ಪಣೆ. ಎಲ್ಲ ಲೋಕಗಳಲ್ಲಿ ಆನಂದ ರೂಪಿ ಜಲದ ಕಣಗಳನ್ನು ಸುರಿಸುವ ಸಮಸ್ತ ಪ್ರಾಣಿಗಳ ಜೀವನಾಧಾರವಾದ ಆ ಪೂರ್ಣ ಚಿನ್ಮಯಾನಂದ ಮಹಾಸಾಗರ ರೂಪನಾದ ಅವಧೂತ ಪರಬ್ರಹ್ಮ ಭಗವಾನ್ ನಿತ್ಯಾನಂದರಿಗೆ ಅವಧೂತ ಭಗವಾನ್ ನಿತ್ಯಾನಂದ ಮಹಾತ್ಮೆಯನ್ನು ಭಕ್ತಿಪೂರ್ವಕವಾಗಿ ಅರ್ಪಿಸುತ್ತಾರೆ. ಭಗವಾನ್ ನಿತ್ಯಾನಂದರ ಮಹಿಮೆ ಏನಂತ ನೋಡೋಣ. ಪ್ರಾತಸ್ಮರಣೀಯ ಭಗವಾನ್ ನಿತ್ಯಾನಂದ ನಿರ್ವಿಕಲ್ಪ ಪರಬ್ರಹ್ಮನಿರುವರು. ಪರಬ್ರಹ್ಮನ ರೂಪ ಮೊದಲು ತಿಳಿಯಬೇಕು. ಮಂದ ಬುದ್ಧಿಯ ಮಾನವರು ತಮ್ಮ ಅಜ್ಞಾನದಿಂದ ಮೂಲ ಸ್ವರೂಪ ತಿಳಿಯಲಾರರು. ಅದಕ್ಕಾಗಿ ಭಗವಾನ್ ನಿತ್ಯಾನಂದರು ಸಗುಣ ರೂಪ ಧಾರಣೆ ಮಾಡಿ ಜನರ ಕಲ್ಯಾಣಕ್ಕಾಗಿ, ದುಃಖಿ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ, ಜನರಲ್ಲಿ ದೇವರಲ್ಲಿ ಭಯಭಕ್ತಿ ಉಂಟಾಗಲು ನಾನಾ ಪ್ರಕಾರ ಲೌಕಿಕ ಲೀಲೆ ಮಾಡಿ ತೋರಿಸಿದರು. ಅವರ ಲೀಲಾ ವಿನೋದ ಬೋಧನೆಗಳನ್ನು, ಯೌಗಿಕ ಶಕ್ತಿಗಳ ಸಾರವನ್ನು ಸಂಗ್ರಹಿಸಿ ಈ ಗ್ರಂಥ ಸ್ವಗುಣ ಸ್ವರೂಪ ಸಾಕ್ಷಾತ್ಕಾರ, ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಈ ಗ್ರಂಥದಲ್ಲಿ ನಿರೂಪಿಸಲಾಗಿದೆ. ಈ ಗ್ರಂಥದಲ್ಲಿ ಸತತ ಸಾನ್ನಿಧ್ಯದಲ್ಲಿರುವಂತೆ ಪರಬ್ರಹ್ಮ ಭಗವಾನ್ ನಿತ್ಯಾನಂದರಲ್ಲಿ ಪ್ರಾರ್ಥಿಸಿದಾಗ ಅವರು ತಮ್ಮ ಶಕ್ತಿಪಾದದ ಶಕ್ತಿಯನ್ನು ಒಂದೊಂದು ಅಕ್ಷರಗಳಲ್ಲಿ ತುಂಬಿ ಈ ಗ್ರಂಥದಲ್ಲಿ ಅವರೇ ವಾಸಿಸಿರುವರು. ಈ ಗ್ರಂಥ ವಾಚನ ಪಾರಾಯಣದಿಂದ ಹಲವು ಜನ್ಮಗಳ ಪಾಪಗಳಿಂದ ಮುಕ್ತರಾಗುವುದಲ್ಲದೆ ಎಲ್ಲ ಕಷ್ಟಗಳು, ರೋಗಗಳು, ತಾಪತ್ರಯಗಳು ದೂರವಾಗಿ ಫಲಸಿದ್ಧಿ, ಕಾರ್ಯಸಿದ್ಧಿ ತಕ್ಷಣ ಲಭಿಸುವುದು. ಯಾವುದೇ ಜಾತಿ ಮತ ಭೇದವಿಲ್ಲದೆ ಈ ಗ್ರಂಥ ಪಾರಾಯಣ ಮಾಡಬಹುದು. ಸ್ತ್ರೀಯರಿಗೂ ಈ ಗ್ರಂಥ ಪಾರಾಯಣ ಮಾಡುವ ಅಧಿಕಾರವಿದೆ. ಉತ್ಪತ್ತಿಂಚ ವಿನಾಶಂಚ ಭೂತಾನಾಂ ಅಗತಿಂ ಗತಿಂ ವೇತಿ ವಿದ್ಯಾಂ ಅವಿದ್ಯಾಂಚ ಸವ್ಯಾಚ್ಯೋ ಭಗವಾನಿತಿ. ಭಗವಂತ ಅಂದರೆ ಯಾರು ಎಂಬುದನ್ನು ನೋಡೋಣ. ಜೀವಿಗಳ ಉತ್ಪತ್ತಿಯನ್ನು, ವಿನಾಶವನ್ನು, ಪಂಚಭೂತಗಳ ಗತಿ, ಬರುವಿಕೆ ಹೋಗುವಿಕೆಯನ್ನು, ವಿದ್ಯೆ ಮತ್ತು ಅವಿದ್ಯೆಯನ್ನು ಅಂದರೆ ಕರ್ಮ ಮತ್ತು ಜ್ಞಾನಗಳ ಸಂಪೂರ್ಣ ತಿಳುವಳಿಕೆ ಯಾವನು ಸಂಪೂರ್ಣವಾಗಿ ತಿಳಿದಿರುತ್ತಾನೋ ಅವನೇ ಭಗವಂತ. ಕಲಿಯುಗದ ಶ್ರೇಷ್ಠ ಮಂತ್ರ ಓಂ ನಮೋ ಭಗವತೆ ನಿತ್ಯಾನಂದಾಯ ಸ್ಮರಣೆಯಿಂದ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಜ್ಞಾನ ಪ್ರಾಪ್ತವಾದ ಜ್ಞಾನಿಯು ಸದಾ ಮುಕ್ತನಾಗುತ್ತಾನೆ. ಸರ್ವ ಪ್ರಯತ್ನದಿಂದ ಯಾರು ಭಾವಪೂರ್ಣವಾಗಿ ಭಗವಾನ್ ನಿತ್ಯಾನಂದರನ್ನು ಭಕ್ತಿಯಿಂದ ಕಾಣುತ್ತಾರೋ ನಿಸ್ಸಂದೇಹವಾಗಿ ಅವರು ಮುಕ್ತರಾಗುತ್ತಾರೆ. ಅವರು ಭಕ್ತಿ ಮತ್ತು ಮುಕ್ತಿ ಎರಡನ್ನೂ ಪಡೆಯುತ್ತಾರೆ. ಅವರ ನಾಲಿಗೆಯ ಅಗ್ರಭಾಗದಲ್ಲಿ ಸರಸ್ವತಿಯು ವಾಸ ಮಾಡುತ್ತಾಳೆ. ಜ್ಞಾನಿಯಾದ ಜೀವಾತ್ಮನು ನಿತ್ಯಾನಂದ ಭಗವಾನರಲ್ಲಿ ಲೀನನಾಗುತ್ತಾನೆ. ಏಕತ್ವವನ್ನು ಪಡೆದು ಹಗಲು ರಾತ್ರಿ ಎಲ್ಲಿದ್ದರೂ ಒಬ್ಬನೇ ಆನಂದದಲ್ಲಿ ಮಗ್ನನಾಗುತ್ತಾನೆ. ಈ ಮಂತ್ರವನ್ನು ಜಗತ್ತಿನ ಯಾವತ್ತೂ ಸರ್ವ ಜೀವಕೋಟಿಗಳಲ್ಲಿ ಯಾರೇ ಆಗಲಿ, ಯಾವ ಕುಲದವರೇ ಆಗಲಿ, ಅವರು ಮರೆತಾದರೂ ಅರಿತಾದರೂ ಒಮ್ಮೆ ಓಂ ನಮೋ ಭಗವತೆ ನಿತ್ಯಾನಂದಾಯ ಎಂದರೆ ಜನ್ಮಾಂತರಗಳಲ್ಲಿ ಮಾಡಿದ ಲೆಕ್ಕಕ್ಕೆ ಹತ್ತದಿರುವ ಪಾಪಗಳು ನಾಶವಾಗುವು. ಮೋಕ್ಷಕ್ಕೆ ಇದು ಸಾಧನವು. ಇದಕ್ಕೆ ಮಡಿಮೈಲಿಗೆ, ಶುದ್ಧ ಅಶುದ್ಧ ಭೇದ ಭಾವಗಳಿಲ್ಲ. ಎಲ್ಲ ಭಕ್ತರು ಈ ಮಂತ್ರ ಉಚ್ಚರಿಸಲು ಅಧಿಕಾರಿಗಳಾಗುತ್ತಾರೆ. ನಿತ್ಯಾನಂದ ಒಂದು ವ್ಯಕ್ತಿಯಲ್ಲ, ಇದೊಂದು ದಿವ್ಯ ಶಕ್ತಿ. ಅದು ಮಹಾನ್ ತತ್ವ. ಜಗದ್ಗುರುವಾಗಿ ಜಗತ್ತಿಗೆ ಅವತರಿಸಿ ಬಂದ ಭಗವಾನ್ ನಿತ್ಯಾನಂದರು ತಮ್ಮ ಶರೀರದಲ್ಲಿರುವಾಗ ಅಷ್ಟೇ ಅಲ್ಲ, ಶರೀರ ತ್ಯಜಿಸಿದ ಮೇಲೆ ಕೂಡ ಕೋಟ್ಯಾವಧಿ ಜನರು ಅವರ ಅನುಗ್ರಹದಿಂದ ಲಾಭಾನ್ವಿತರಾಗಿರುತ್ತಾರೆ. ಮಾನವ ಕಲ್ಯಾಣಕ್ಕಾಗಿ ಈಗಲೂ ತಮ್ಮ ದೈವಿ ಕೃಪೆ ನೀಡುವ ಭಗವಾನ್ ನಿತ್ಯಾನಂದರ ಅನುಗ್ರಹದ ಸಾಕ್ಷಾತ್ ಅನುಭವ ಜೀವನದಲ್ಲಿ ದೊರೆಯಲು
ಓಂ ನಮೋ ಭಗವತೆ ನಿತ್ಯಾನಂದಾಯ ಮಂತ್ರ ಜಪಿಸಿರಿ. ಅವರ ಮಹಿಮೆಯ ಬೆಳಕು ಎಲ್ಲರ ಮನೆ ಮನೆಗಳಲ್ಲಿ ಹೃದಯಗಳಲ್ಲಿ ಬೆಳಗಲಿ. ಭಗವಾನ್ ನಿತ್ಯಾನಂದರು ಭಕ್ತರ ಪಾಲಿಗೆ ದೇವರು, ಯೋಗಿಗಳ ಪಾಲಿಗೆ ಪರಮಾತ್ಮ, ಶಿಷ್ಯರಿಗೆ ಗುರುದೇವರು, ಸೇವಕರ ಪಾಲಿಗೆ ಜಗದ ಒಡೆಯ, ದೇವಿ ಉಪಾಸಕರಿಗೆ ಆದಿಶಕ್ತಿ ಚಿತಿಶಕ್ತಿ. ಭಗವಾನ್ ನಿತ್ಯಾನಂದರು ಕೇವಲ ದೃಷ್ಟಿಯಿಂದ, ಆಂತರಿಕ ದೃಷ್ಟಿಯಿಂದ ಎಷ್ಟೇ ದೂರದಲ್ಲಿನ ತಮ್ಮ ಶಿಷ್ಯರಾಗ ಬಯಸುವ ಮುಮುಕ್ಷುಗಳಿಗೆ ಶಕ್ತಿಪಾತದ ಮೂಲಕ ಕುಂಡಲಿನಿ ಜಾಗೃತ ಮಾಡಿದ್ದಾರೆ. ಅವರು ಶಬ್ದ, ಸ್ಪರ್ಶ, ದೃಷ್ಟಿ ಮತ್ತು ಸಂಕಲ್ಪದಿಂದ ಅನುಗ್ರಹ ಮಾಡುತ್ತಿದ್ದರು. ಚಿಕ್ಕ ಆಲದ ಮರದ ಬೀಜದಲ್ಲಿ ದೊಡ್ಡ ವೃಕ್ಷವೇ ಅಡಗಿರುವಂತೆ ಈ ಮಂತ್ರದ ಕಣಕಣದಲ್ಲೂ ಪರಮಾತ್ಮ ತುಂಬಿರುತ್ತಾನೆ. ಇದು ವಿಕಾರ ರೂಪ ಜನನ ಮರಣಗಳನ್ನು ದೂರ ಮಾಡಿ ಬಿಡುವುದು. ಹರಿಹರ ಎಂಬ ಭೇದವನ್ನು ದೂರ ಮಾಡಿಸುವ ಈ ಮಹಾಮಂತ್ರ ಸರ್ವ ಮಂತ್ರಗಳ ಪರಂಪರೆಗೆ ಮೂಲವು. ಈ ಮಂತ್ರ ಪಠಣದಿಂದ ಮನದ ಎಲ್ಲ ಕಾಯಿಲೆ ವಾಸಿಯಾಗಿ ಉತ್ತಮ ಫಲವು ಸಿದ್ಧಿಸುವುದು. ಅಲ್ಲದೆ ನಿಮಗೆ ಸಹಜ ಸಿದ್ಧ ಯೋಗದ ಅನುಭವವಾಗಿ ಭಗವಾನ್ ನಿತ್ಯಾನಂದರ ಕೃಪೆಯಿಂದ ಶಕ್ತಿಪಾತ ದೀಕ್ಷೆ ಲಭಿಸುವುದು. ಸ್ಥೂಲ ಸೂಕ್ಷ್ಮ ರೂಪದಲ್ಲಿರುವ ಮಹಾನ್ ಶಕ್ತಿಯಾದ ನಿತ್ಯಾನಂದರು ಯಾವುದೇ ಕ್ಷಣದಲ್ಲಿ ನಿಮಗೆ ಪ್ರಕಟವಾಗಿ ಮಾರ್ಗದರ್ಶನವನ್ನು ಈಗಲೂ ನೀಡಬಲ್ಲರು. ಗಣೇಶಪುರಿ ಇರಲಿ, ಕಾഞ്ഞಂಗಾಡಿನ ಗುಹೆ ಇರಲಿ, ಭಗವಾನ್ ನಿತ್ಯಾನಂದರ ಯಾವುದೇ ಆಶ್ರಮ ಇರಲಿ, ಅವರ ದಿವ್ಯಶಕ್ತಿ ಸನಿಹದಲ್ಲಿಲ್ಲರಿ, ನಿಮ್ಮ ಮನೆಯಲ್ಲೇ ಅವರ ಭಾವಚಿತ್ರವಿರಲಿ, ದೂರದಲ್ಲಿ ಇರಲಿ, ತನ್ನನ್ನು ಯಾವಾಗಲೂ ನೆನೆಯುವ ಭಕ್ತರನ್ನು ಕಾಪಾಡುವ ಮಾತೃರೂಪಿಣಿ ಶಕ್ತಿ ಭಗವಾನ್ ನಿತ್ಯಾನಂದ. ಸಹಜ ಸಿದ್ಧ ಯೋಗದಲ್ಲಿ ಗುರುಶಕ್ತಿಯೇ ಸಾಧಕನ ಒಳಗೆ ಪ್ರವೇಶಿಸಿ ಕಾರ್ಯ ಮಾಡುತ್ತದೆ, ಕ್ರಿಯೆಗಳನ್ನು ನಡೆಸುತ್ತದೆ. ಅವರ ಕೃಪೆಗೆ ಪಾತ್ರರಾದವರು ಪೂಜ್ಯ ತುಳಸಿ ಮಾತಾ, ಪೂಜ್ಯ ಜನಾನಂದ ಸ್ವಾಮಿಗಳು, ಪೂಜ್ಯ ಸಾಲಿಗ್ರಾಮ ಸ್ವಾಮಿಗಳು, ಪೂಜ್ಯ ಗೋವಿಂದ ಸ್ವಾಮಿಗಳು, ಪೂಜ್ಯ ಕರುಣಾನಂದ ಸ್ವಾಮಿಗಳು, ಪೂಜ್ಯ ಮುಕ್ತಾನಂದ ಸ್ವಾಮಿ, ಪೂಜ್ಯ ಮಹಾಬಲ ಸ್ವಾಮಿಗಳು, ಪೂಜ್ಯ ಕರುಣಾಕರ ಸ್ವಾಮಿ, ರಾಜಯೋಗಿ ಕರೀಂ ಪೀರ್ರು, ಹಸನ್ ಮಾತಾಜಿ, ವಿದೇಶದ ರುದ್ರಾನಂದ ಸ್ವಾಮೀಜಿ, ಪೂಜ್ಯ ಕುಟ್ಟಿರಾಮ ಸ್ವಾಮಿ, ಪೂಜ್ಯ ಸದಾನಂದ ಯೋಗಿ, ಪೂಜ್ಯ ವೃಂದಾವನ ಸ್ವಾಮೀಜಿ, ಪೂಜ್ಯ ಅವಧೂತ ಸ್ವಾಮಿ, ಪೂಜ್ಯ ದಿಗಂಬರ ಸ್ವಾಮಿ, ಕುಶಾಲನಗರದ ಸದಾನಂದ ಸ್ವಾಮಿ, ಪೂಜ್ಯ ಲಲಿತಾ ಮಾವುಲಿ, ಹೀಗೆ 48ಕ್ಕೂ ಹೆಚ್ಚು ಶಿಷ್ಯರನ್ನಾಗಿ ಮಾಡಿಕೊಂಡು ತಮ್ಮ ಜ್ಯೋತಿಯಿಂದ ಈ ಮೇಲಿನ ಎಲ್ಲ ಸಾಧಕರ ಜ್ಯೋತಿಯನ್ನು ಬೆಳಗಿಸಿ ಅವರನ್ನು ಸಿದ್ಧರನ್ನಾಗಿ, ಯೋಗಿಗಳನ್ನಾಗಿ, ಜಗತ್ತಿನ ಅನೇಕ ಆತ್ಮಗಳನ್ನು ಬೆಳಗಿಸುವ ಕಾರ್ಯಕ್ಕಾಗಿ ತೊಡಗಿಸಿ ಭಕ್ತರ ಜೀವನ ಉದ್ಧರಿಸಿದ ಭಗವಾನ್ ನಿತ್ಯಾನಂದರನ್ನು ಓಂ ನಮೋ ಭಗವತೇ ನಿತ್ಯಾನಂದ ಎಂಬ ಮಂತ್ರದಿಂದ ನಾಮಸ್ಮರಣೆಯಿಂದ ದಿನನಿತ್ಯ ಸ್ಮರಿಸೋಣ. ಭಗವಾನ್ ನಿತ್ಯಾನಂದರ ಮಹಿಮಾ. ಪ್ರಾತಸ್ಮರಣೀಯ ಭಗವಾನ್ ನಿತ್ಯಾನಂದ ನಿರ್ವಿಕಲ್ಪ ಪರಬ್ರಹ್ಮನಿರುವರು. ಪರಬ್ರಹ್ಮನ ರೂಪ ಮೊದಲು ತಿಳಿಯಬೇಕು. ಮಂದಬುದ್ಧಿಯ ಮಾನವರು ತಮ್ಮ ಅಜ್ಞಾನದಿಂದ ಮೂಲ ಸ್ವರೂಪ ತಿಳಿಯಲಾರು. ಅದಕ್ಕಾಗಿ ಭಗವಾನ್ ನಿತ್ಯಾನಂದರು ಸಗುಣ ರೂಪ ಧಾರಣೆ ಮಾಡಿ ಜನರ ಕಲ್ಯಾಣಕ್ಕಾಗಿ, ದುಃಖಿ ಜನರನ್ನು ಉದ್ಧಾರ ಮಾಡುವುದಕ್ಕಾಗಿ, ಜನರಿಗೆ ದೇವರಲ್ಲಿ ಭಯಭಕ್ತಿ ಉಂಟಾಗಲು ನಾನಾ ಪ್ರಕಾರ ಲೌಕಿಕ ಲೀಲೆ ಮಾಡಿ ತೋರಿಸಿದರು. ಅವರ ಲೀಲಾ ವಿನೋದ ಬೋಧನೆಗಳನ್ನು, ಯೌಗಿಕ ಶಕ್ತಿಗಳನ್ನು, ಸಾರವನ್ನು ಸಂಗ್ರಹಿಸಿ ಈ ಗ್ರಂಥ ಸಗುಣ ಸ್ವರೂಪ ಸಾಕ್ಷಾತ್ಕಾರ, ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಈ ಗ್ರಂಥಗಳಲ್ಲಿ ನಿರೂಪಿಸಲಾಗಿದೆ. ಈ ಗ್ರಂಥದಲ್ಲಿ ಸತತ ಸಾನ್ನಿಧ್ಯವಿರುವಂತೆ ಭಗವಾನ್ ನಿತ್ಯಾನಂದಲ್ಲಿ ಪ್ರಾರ್ಥಿಸಿದಾಗ ಅವರು ತಮ್ಮ ಶಕ್ತಿಪಾದದ ಶಕ್ತಿಯಿಂದ ಒಂದೊಂದು ಅಕ್ಷರಗಳಲ್ಲಿ ತುಂಬಿ ಈ ಗ್ರಂಥದಲ್ಲಿ ಅವರೇ ವಾಸಿಸುವರೆಂದು ಇನ್ನೊಮ್ಮೆ ಹೇಳುತ್ತೇನೆ. ಅವಧೂತ ಭಗವಾನ್ ನಿತ್ಯಾನಂದ ಯಾರು ಅಂತ ನೋಡೋಣ. ನಾವು ಅವರನ್ನು ಭಗವಾನ್ ನಿತ್ಯಾನಂದ, ಗುರುದೇವ ನಿತ್ಯಾನಂದ, ನಿತ್ಯಾನಂದ ಸ್ವಾಮಿ ಎಂದೆಲ್ಲ ಕರೆಯುತ್ತೇವೆ. ಅವರನ್ನು ಕೃಷ್ಣ ಭಕ್ತ, ದತ್ತ ಭಕ್ತ, ವಜ್ರೇಶ್ವರಿಯ ಭಕ್ತ ಎಂದೆಲ್ಲ ಪರಿಚಯಿಸುತ್ತಾರೆ, ಹಾಗೆ ತಿಳಿದಿರುತ್ತಾರೆ. ಹಾಗಾದರೆ ನಿತ್ಯಾನಂದರು ಯಾರು? ನಾವು ಗ್ರಹಿಸದಾಗೆ ಅವರಿಲ್ಲ. ಒಬ್ಬ ಜ್ಞಾನಿಯನ್ನು ಇನ್ನೊಬ್ಬ ಜ್ಞಾನಿಯಷ್ಟೇ ತಿಳಿಯಬಲ್ಲ, ಇದು ಸತ್ಯ. ಭಗವಾನ್ ನಿತ್ಯಾನಂದರು ಅಸಾಮಾನ್ಯ ಸಿದ್ಧ ಪುರುಷರು. ಜನ್ಮ ದಿನಗಳಿಂದಲೇ ಸಿದ್ಧರು, ಯೋಗಾಚಾರ್ಯ, ಯೋಗಿಗಳ ಯೋಗಿ, ಜ್ಞಾನಿಗಳಿಗೆ ಮಾರ್ಗದರ್ಶನ ನೀಡಬಲ್ಲ ಅವಧೂತ. ಅವರು ಪರಬ್ರಹ್ಮ. ಭಗವದ್ಗೀತೆ, ಗುರುಗೀತೆ, ಅವಧೂತ ಗೀತಾ, ಚಿದಾಕಾಶ ಗೀತೆ ಗ್ರಂಥಗಳನ್ನು ಓದಿ ಶ್ರವಣ ಮನನ ಮಾಡಿದವರಿಗೆ ನಿತ್ಯಾನಂದರು ಒಬ್ಬ ವ್ಯಕ್ತಿಯಲ್ಲ, ಮಹಾನ್ ಶಕ್ತಿ. ಗುರು ವ್ಯಕ್ತಿಯಲ್ಲ, ಒಂದು ತತ್ವ ಎಂಬುದು ಅರ್ಥವಾಗುತ್ತದೆ. ಅವಧೂತ ಎಂಬುದು ಒಂದು ಸಂಪ್ರದಾಯವೇ ಅಲ್ಲ, ಅದು ಒಂದು ಉನ್ನತವಾದ ಸ್ಥಿತಿ. ಅವಧೂತ ನಿತ್ಯಾನಂದರು ಸಂದರ್ಭಾನುಸಾರವಾಗಿ ಭಕ್ತರಿಗೆ ಮಾಡುತ್ತಿದ್ದ ಉಪದೇಶವನ್ನು ತುಳಸಿ ಮಾತೆ ಎಂಬ ಅವರ ಪರಮ ಭಕ್ತೆ ವಿವರಣೆ ಸಹಿತ ಬರೆದಿಟ್ಟ ಅಮೂಲ್ಯ ಗ್ರಂಥ ಚಿದಾಕಾಶ ಗೀತೆ. ಪ್ರತಿಯೊಬ್ಬ ಬ್ರಹ್ಮ ಜಿಜ್ಞಾಸು ಓದಬೇಕಾದ ಗ್ರಂಥ. ಯೋಗಿಗಳಿಗೆ ಮಾರ್ಗದರ್ಶನ ಮಾಡುವ ರಾಜಯೋಗದ ರಹಸ್ಯ ಅದರಲ್ಲಿದೆ. ಅದು ಪರಮ ಸತ್ಯ. ಅದರಲ್ಲಿ ಶುದ್ಧ ಪಾಂಡಿತ್ಯವಾಗಲಿ ಒಣ ವಿಮರ್ಶೆಯಾಗಲಿ ಇಲ್ಲ.
ನಾನು ನೀನು ಈ ಜಗತ್ತು ಎಲ್ಲ ಮಿಥ್ಯ, ಅಜ್ಞಾನ ಕಲ್ಪಿತ ಚಿದಾಕಾಶ ಒಂದೇ ಸತ್ಯ. ಅದೇ ನಮ್ಮೆಲ್ಲರ ಆತ್ಮಸ್ವರೂಪ. ಗುರುದೇವ ನಿತ್ಯಾನಂದರ ಮುಖದಿಂದ ಆನಂದಮಯವಾದ ಗಾನದಂತೆ ತಾನೇ ತಾನಾಗಿ ಹೊರಟ ವಾಣಿಯೇ ಚಿದಾಕಾಶ ಗೀತೆ. ಅವಧೂತ ನಿತ್ಯಾನಂದರು ಮತ್ತೊಮ್ಮೆ ಹುಟ್ಟಿ ಬರುತ್ತಾರೆ ಅಥವಾ ಬಂದಿದ್ದಾರೆ ಎಂದೆಲ್ಲ ಭಕ್ತರು ಭಾವಿಸುತ್ತಾರೆ. ರಾಮಕೃಷ್ಣ ಪರಮಹಂಸರು ಹೇಳಿದಂತೆ ಈಶ್ವರ ಕೋಟಿಯವರು ಮಹಾಸಮಾಧಿ ಹೊಂದುವುದೆಂದರೆ ಅಟ್ಟದ ಮೇಲೆ ಅವಿತು ಕುಳಿತಂತೆ, ಕಣ್ಮರೆ ನಿಜ, ಆದರೆ ನಿರ್ಗಮನವಲ್ಲ. ಸ್ಥೂಲ ಶರೀರಕ್ಕಿಂತ ಸೂಕ್ಷ್ಮ ಶರೀರದಲ್ಲಿ ಹೆಚ್ಚಿನ ಸಾಧ್ಯತೆ ಇರುವುದು. ಸೂಕ್ಷ್ಮ ಶರೀರವಾದ ನಿತ್ಯಾನಂದರು ಯಾವಾಗ ಯಾವ ರೂಪದಲ್ಲಿ ಬೇಕಾದರೂ ಪ್ರಕಟವಾಗಬಲ್ಲರು. ರೂಢಿ ಎಂಬ ವಿದೇಶಿ ಭಕ್ತನಿಗೆ ನಿತ್ಯಾನಂದರು ಸಮಾಧಿ ಹೊಂದಿದ ಬಳಿಕ ಗಣೇಶ್ಪುರಿಗೆ ಬಂದು ಅವರ ಶರೀರದ ದರ್ಶನ ಆಗಲಿಲ್ಲವೆಂದು ಅಳುತ್ತಾ ಬಿಸಿನೀರಿನ ಕುಂಡದ ಬಳಿ ಕುಳಿತಾಗ, ಹುಚ್ಚ, ನಾನು ಹೋಗಿಲ್ಲ, ಮೊದಲು ಒಂದು ಚಿಕ್ಕ ಶರೀರದಲ್ಲಿದ್ದೆ, ಈಗ ಜಗತ್ತಿನ ತುಂಬ ವ್ಯಾಪಿಸಿದ್ದೇನೆ. ಅವನ ಅಜ್ಞಾನವನ್ನು ಅವರು ಕಳೆದಿದ್ದರು. ಕರ್ಪೂರ ಅಗ್ನಿಯಲ್ಲಿ ಸುಟ್ಟ ಬಳಿಕ ಅಗ್ನಿಯೇ ಆಗುತ್ತದೆ. ಉಪ್ಪಿನ ಗೊಂಬೆ ಸಮುದ್ರ ಅಳೆಯಲು ಹೋದಂತೆ. ಅವಧೂತ ಬಗ್ಗೆ ಅವಧೂತ ನಿತ್ಯಾನಂದರ ಚಿದಾಕಾಶ ಗೀತೆ 194 ಪುಟದಲ್ಲಿ ಹೇಳುತ್ತಾರೆ. ಆಶೆ ಇಲ್ಲದವನೇ ಆಚಾರ್ಯ, ಅವನೇ ಸನ್ಯಾಸಿ, ಅವನೇ ಅವಧೂತ. ಅವಧೂತನೇ ಸರ್ವೋತ್ತಮ, ಅದಕ್ಕಿಂತಲೂ ಹೆಚ್ಚಿನ ಮೇಲಿನ ಸ್ಥಿತಿ ಇಲ್ಲ. ಪೂರ್ಣ ನಿಷ್ಕಾಮವಾದ ಅವಧೂತನೇ ಜಗದ್ಗುರು, ಅವನೇ ಜೀವನ್ಮುಕ್ತ, ಪೂರ್ಣ ಪಾಪರಾಹಿತ್ಯ, ಸ್ವರಾಜ್ಯ ಸುಖಿ, ಬ್ರಹ್ಮಾನಂದ, ನಿಜಾನಂದ, ಯೋಗಾನಂದ, ಜನ್ಮ ಸಾರ್ಥಕತೆ, ಸಾರ್ವಭೌಮರಿಗೂ ಉಪದೇಶ ಮಾಡುವ ಸಾಮರ್ಥ್ಯ, ಅಧಿಕಾರ ಇವೇ ಮೊದಲಾದವುಗಳು ಅವಧೂತನ ಸೊತ್ತುಗಳು. ಅವನೇ ಸರ್ವೇಶ್ವನಾದುದರಿಂದ ಅವನು ಸರ್ವಶಕ್ತ. ದತ್ತಾತ್ರೇಯರೇ ಅವಧೂತ, ದತ್ತಾತ್ರೇಯರೇ ನಿತ್ಯಾನಂದ. ಅದಕ್ಕೆ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಎನ್ನುವುದು. ಭಗವಾನ್ ನಿತ್ಯಾನಂದರು ನಾನು ಎಂಬ ಶಬ್ದವನ್ನು ಬಳಸದೆ ಅದರ ಬದಲು ಇದು, ಇಲ್ಲಿ ಎಂಬ ಶಬ್ದಗಳನ್ನು ರೂಢಿಸಿಕೊಂಡಿದ್ದರು. ಇದು ಎಂದರೆ ಶರೀರ, ಅದು ನಾಶವುಳ್ಳದ್ದು, ಅದೇ ಮಿಥ್ಯ ಜಗತ್ತು. ಇಲ್ಲಿ ಎಂದರೆ ಶರೀರಿ, ಆತ್ಮ ಎಂದರ್ಥ. ನಾನು ಎಂಬುದು ಲೋಪವಾದಾಗ ಬ್ರಹ್ಮದ ಉದಯವಾಗುತ್ತದೆ. ಆದುದರಿಂದ ಅವರು ಪರಬ್ರಹ್ಮ ಸ್ವರೂಪಿ. ಒಮ್ಮೆ ಅವಧೂತ ಗೋವಿಂದ ಸ್ವಾಮಿಗಳು ಧೈರ್ಯದಿಂದ ನಿತ್ಯಾನಂದರನ್ನು ಬಡಗರದ ಶ್ರೀ ಶಿವಾನಂದ ಪರಮಹಂಸರು ನಿಮ್ಮ ಗುರುಗಳೇ ಎನ್ನುತ್ತಾರೆ, ಇದು ನಿಜವೇ ಎಂದು ಕೇಳಿದರಂತೆ. ಅದಕ್ಕೆ ಗುರುದೇವರು ನಗುತ್ತಾ, ಇದಕ್ಕೆ ಗುರು ಇಲ್ಲ, ಶಿಷ್ಯನೂ ಇಲ್ಲ ಎಂದರಂತೆ. ಆತ್ಮಕ್ಕೆ ಯಾವ ಗುರು, ಆತ್ಮಕ್ಕೆ ಯಾವ ಶಿಷ್ಯ? ಅವಧೂತರಿಗೆ ಗುರುವೂ ಇಲ್ಲ, ಶಿಷ್ಯನೂ ಇಲ್ಲ. ಅದು ಸ್ಥಿತಿ, ಅದು ಪೂರ್ಣತ್ವ. ಅಲ್ಲಿ ಹೆಚ್ಚೂ ಇಲ್ಲ, ಕಡಿಮೆಯೂ ಇಲ್ಲ. ಕೂಡಿಸಿದರೂ ಅಷ್ಟೇ, ಕಳೆದರೂ ಅಷ್ಟೇ. ಸಮುದ್ರದಂತೆ ವಿಶಾಲ. ನೀರು ತೆಗೆದರೂ ಕಡಿಮೆ ಇಲ್ಲ, ಸೇರಿಸಿದರೂ ಹೆಚ್ಚಾಗುವುದಿಲ್ಲ. ಅದು ಶೂನ್ಯವೂ ಹೌದು, ಪೂರ್ಣವೂ ಹೌದು. ಅನಂತತೆಗೆ, ಸನಾತನಕ್ಕೆ ಆರಂಭವೂ ಇಲ್ಲ, ಅಂತ್ಯವೂ ಇಲ್ಲ. ಅವಧೂತರ ಕುರಿತು ಹೆಚ್ಚಿನ ಮಾಹಿತಿ ಬೇಕಾದವರು ನಿತ್ಯಾನಂದರ ಬಗ್ಗೆ ಸ್ವಲ್ಪವಾದರೂ ಅರ್ಥ ಮಾಡಿಕೊಳ್ಳಬೇಕು. ಶ್ರೀ ಚಿದಾನಂದ ಅವಧೂತರು ಬರೆದ ವೇದಾಂತ ವಚನ ಜ್ಞಾನ ಸಿಂಧು ಎಂಬ ಗ್ರಂಥವನ್ನು ಮುಮುಕ್ಷುಗಳು ಅವಶ್ಯವಾಗಿ ಓದಬೇಕು. ಅದರಲ್ಲಿ ಅವಧೂತ ಚರಿತ್ರೆ ಪ್ರಕರಣವನ್ನು ಓದಬೇಕು. ಅಲ್ಲಿ ಪರಮೇಶ್ವರನು ತನ್ನ ಕುಮಾರನಾದ ಷಣ್ಮುಖನಿಗೆ ಹೇಳುತ್ತಾನೆ, ಯೋಗ ಮಹೇಶ್ವರನು ಬಹುಳನು, ರಾಗದಲ್ಲಿ ನಿಜ ಮುಕ್ತಿ ತಾನಿಹ, ಯೋಗಿ ಚಿರತವ ನೊರೆದು ಅವಧೂತನು ಗುಹನ್ನಿಗೆ. ಷಣ್ಮುಖನಿಗೆ ಕರಮುಗಿದ್ದು, ಸ್ವಾಮಿ, ಅವಧೂತನೆಂದರೆ ಯಾರು? ಅವನ ಆಶ್ರಮ ಯಾವುದು? ಅವನ ಧರ್ಮವೇನು? ಅವನ ಚರಿತ್ರೆ ಏನು? ಇದನ್ನು ವಿಸ್ತಾರಪೂರ್ವಕವಾಗಿ ಅರುಹಬೇಕೆಂದು ಬೇಡಲು, ಹರಸು ಕಂದನೆ. ಅವಧೂತ ಚರಿತ್ರವು ಮನೋವಾಕ್ಯಗಳಿಗೆ ಅಗಮ್ಯವಿರುವುದು. ಪೂರ್ಣ ಪರಬ್ರಹ್ಮವೇ ಅವಧೂತವೆನಿಸಿತು. ಈ ಅವಧೂತನಿಗೆ ಪರಮಹಂಸ, ಆರೂಢ, ಅದ್ವಯ, ಪರಮ, ಸರ್ವಾತೀತ ಮೊದಲಾದ ನಾಮಗಳುಂಟು. ಇವನಿಗೆ ಯಾವ ಕಾಲದಲ್ಲಿ ಯಾವ ಕರ್ಮವನ್ನು ಮಾಡಬೇಕೆಂಬ ನಿಯಮವಿಲ್ಲ. ಇವನು ಆಕಾಶದಂತೆ ನಿರ್ಲೇಪನಿರುವನು. ಅವಧೂತ ಎಂಬ ನಾಮವಾಕ್ಯದಿಂದ ಮಾತ್ರ ಗೋಚರವಲ್ಲದೆ ವಸ್ತುತ ನಾಮರೂಪರಹಿತನಾಗಿರುವನು. ಶ್ರುತಿಗಳು ಸಹ ನೇತಿ ನೇತಿ, ಇದಲ್ಲ ಇದಲ್ಲ ಎಂದು ಪುಣ್ಯವನ್ನು ದಹಿಸುವವು. ಸರ್ವಯೋಗಕ್ಕೂ ಸರ್ವ ಆಶ್ರಮಕ್ಕೂ ಸರ್ವಜ್ಞಾನಕ್ಕೂ ಇದೇ ಕೊನೆಯಾಗಿರುವುದು. ಇದೇ ಸ್ವರಕ್ಕೂ ಶಿಖರವು. ಸರ್ವಕ್ಕೂ ಇದು ಶಿಖರಪ್ರಾಯವಾಗಿ ಸರ್ವ ಸಾಕ್ಷಿಗೆ ಅತೀತವು. ಕಂದನೆ, ಪೂರ್ವದಲ್ಲಿ ನಿನಗೆ ಪಂಚ ಆಶ್ರಮಗಳನ್ನು ವರ್ಣಿಸಿರುವೆನು. ಅವು ಕರ್ಮ ಮಾರ್ಗವುಳ್ಳವು. ಅಲ್ಲಿ ಹೇಳಿರುವ ಪರಮಹಂಸ ಆಶ್ರಮಕ್ಕೂ ಇಲ್ಲಿಯ ಪರಮಹಂಸಕ್ಕೂ ಮಹದಂತರ ಉಂಟು. ಬ್ರಹ್ಮಜ್ಞಾನ ಮಾತ್ರ ಇಲ್ಲಿ ಕಾರಣವಾಗಿರುವುದು. ಇದಕ್ಕೇನು ಬ್ರಹ್ಮಚಾರಿ, ಗೃಹಸ್ಥ ಎಂಬ ಆಶ್ರಮಗಳು ಕಾರಣ ಇಲ್ಲ. ಇದನ್ನು ಪಡೆಯಬೇಕಾದರೆ ಇಂತಹ ಕುಲದವರೇ ಎಂಬ ನಿಯಮವಿಲ್ಲ. ತೂರ್ಯಾತೀತ ವಸ್ತುವಿಗೆ ವರ್ಣಾಶ್ರಮಗಳು ಎಲ್ಲುಂಟು. ಬಹು ಜನ್ಮಾಂತರದ ಸುಕೃತದಿಂದ ವಿರಕ್ತಿ ದೊರೆಯುವುದರಿಂದ ಬಾಹ್ಯ ವಿಷಯಗಳನ್ನು ಮರೆತು ಯೋಗಾಂಗಗಳ ಸಪ್ತ ಭೂಮಿಕೆಯನ್ನು ಮೆಟ್ಟುತ್ತಾ ಮೌನವನ್ನು ವಹಿಸಿ
ಧ್ಯಾನ ಧಾರಣೆಗಳನ್ನು ಪಡೆಯುವನು. ಯೋಗ ಲಕ್ಷಣದಲ್ಲಿ ಹೇಳಿದಂತೆ ಉಪಾಸನೆ, ಸಮಾಧಿ, ಶ್ರವಣ, ಮನನ, ನಿಧಿಧ್ಯಾಸಗಳನ್ನು ಸಾಧಿಸಿ ಸಹಜಾನದಿಂದ ಮೈಮರೆತು ಅವಧೂತನೆನಿಸಿಕೊಳ್ಳುವನು. ಕೇವಲ ಜ್ಯೋತಿರೂಢನಾಗಲು ಶರೀರದಲ್ಲಿರುವ ವಸ್ತ್ರವು ಕಳಚಿ ಹೋದರೂ, ಚಳಿ, ಮಳೆ, ಬಿಸಿಲುಗಳಿಗೆ ದೇಹವು ಪೀಡಿತವಾದರೂ ಕುಲಗೋತ್ರಗಳನ್ನು ಅಭಿಮಾನ ತೊರೆದು ನಡೆಯುತ್ತಿರುವನು. ಅವಧೂತನಿಗೆ ಬಾಲ, ಉನ್ಮತ್ತ, ಪಿಶಾಚ ಎಂಬ 3 ಅವಸ್ಥೆಗಳುಂಟು. ಅಂಧ, ಮೂಕ, ಬದಿರ ಎಂಬ 3 ಪ್ರಕಾರಗಳುಂಟು. ಈ ಪ್ರಕಾರ 6 ಅವಸ್ಥೆಗಳು ಷಡವಸ್ಥೆಗಳು ಎನ್ನುತ್ತಾರೆ. ಮಾನಾಪಮಾನ, ಉಪಕಾರ ಅಪಕಾರ, ಪಾಪ ಪುಣ್ಯ, ಲಾಭ ಹಾನಿ, ಜ್ಞಾನಾಜ್ಞಾನ, ಕಲ್ಪನಾದಿಗಳು ಇಲ್ಲದಿರುವುದೇ ಬಾಲ್ಯಾವಸ್ಥೆಯು. ತಗ್ಗು ದಿನ್ನೆಗಳೆನ್ನದೆ ನಡೆಯುತ್ತಾ ಅತ್ಯಂತ ಧೈರ್ಯದಿಂದ ಇರುತ್ತಾ ಅತಿಥಿರತಿಯ ಮಹಾತ್ಮೆಯಿಂದ ಧರಿಸಿದ ವಸ್ತ್ರದ ಎಚ್ಚರವಿಲ್ಲದೆ ಮದಗಜದಂತೆ ಅಡಿಗಳನ್ನಿಡುತ್ತಾ ಸಾಗುವುದೇ ಉನ್ಮತ್ತಾವಸ್ಥೆಯು. ಮೋರೆಯನ್ನು ಒಂದೆಡೆ ತಿರುಗಿಸುತ್ತಾ ಕೈಗಳನ್ನು ಒತ್ತಟ್ಟಿಗೆ ಚಾಚುತ್ತಾ ಸರ್ವಾಂಗದಲ್ಲಿ ಧೂಳುಗಳನ್ನು ಆವೃತವಾಗಿಸಿ ನೋಡುವವರಿಗೆ ಪಿಶಾಚಿಯಂತೆ ಆನಂದದಿಂದ ಮಲಗಿರುವುದೇ ಪಿಶಾಚಾವಸ್ಥೆಯು. ದೇಹ ಸ್ಮರಣೆ ಮರೆತು ದೃಶ್ಯ ಪದಾರ್ಥಗಳನ್ನು ನೋಡದೆ ನೇತ್ರಗಳನ್ನು ಮುಚ್ಚಿ ಅಂತರ್ಮುಖಿಯಾಗಿರುವುದೇ ಅಂಧಾವಸ್ಥೆಯು. ಭಾನುವಿನ ಪ್ರಕಾಶ ಸರ್ವಸ್ವದಲ್ಲಿ ವ್ಯಾಪಿಸಿರುವಂತೆ ಪ್ರತಿಯೊಂದರಲ್ಲಿ ನಾನೇ ಇರುವೆನು, ಅದು ಇದು ಎನ್ನುವುದು ಭ್ರಾಂತಿ. ನಾನೊಬ್ಬನೇ ಎಲ್ಲವೂ ಆದ ಬಳಿಕ ಯಾರೊಡನೆ ಮಾತನಾಡುವುದು ಎಂದು ಸುಮ್ಮನಿರುವುದೇ ಮೂಕಾವಸ್ಥೆಯು. ಓಂಕಾರನಾದ ಮೂರ್ತಿಯಲ್ಲಿ ಧ್ವನಿತವಾಗಿ ಬಳಿಕ ಕರ್ಣದಲ್ಲಿ ಕೇಳಿ ಬರಲು ಆ ನಾದದಲ್ಲಿ ಲೀನನಾಗಿ ಬಹಿಶಬ್ದವು ಕೇಳದಂತಾಗಲು ಅದು ಬಧಿರಾವಸ್ಥೆಯು. ಅವಧೂತ ಸ್ಥಿತಿ ಮನಗಳಿಗೆ ಅಗೋಚರ. ಈತನ ಮಹಿಮೆ ಅಜ, ಹರಿ, ಶೇಷ, ಸುರೇಂದ್ರಾದಿಗಳು ಅರಿಯಲು ಅಸದಳ. ವೇದಗಳು ಕೂಡ ಮೌನ ಧರಿಸಿದವು. ಬ್ರಹ್ಮ, ವಿಷ್ಣು, ರುದ್ರಾದಿಗಳು ಅವಧೂತನ ಚರಣ ಧೂಳಿಯು ತಮ್ಮ ಶಿರದಲ್ಲಿ ಬೀಳಲೆಂದು ಕಾಯುವರು. ತಾನೇ ಪರವಸ್ತು ಆದ ಬಳಿಕ ವಂದನ, ಪೂಜಾ, ಮಂತ್ರ ಬಂಧನಗಳಿಗೆ ಅವಕಾಶವಿಲ್ಲದೆ ತಟಸ್ಥ ವೃತ್ತಿಯಿಂದಿರುವವನು ಅವಧೂತ. ಅಕಸ್ಮಾತ್ ಅವಧೂತನು ಭಕ್ತರಿಗೆ ಏನಾದರೂ ಉಪದೇಶ ಮಾಡಿದರೆ ಅದು ಹುಸಿಯಾಗಲಾರದು. ಮುಕ್ತಿಯ ಸರ್ವವು ಅವಧೂತನಲ್ಲಿರುವುದು. ಶಿವನೇ ಅವಧೂತನು, ಶಿವನೇ ಆದಿನಾಥನು, ಶಿವನೇ ನಿತ್ಯಾನಂದನು. ದಶ ಜನ್ಮಗಳ ಸುಕೃತದಿಂದ ಮನುಷ್ಯನು ದ್ವಿಜನಾಗಿ ಜನಿಸಿ ವೇದ ಪಾಠಕನಾಗುವನು. ಶತಜನ್ಮಾಂತರದಲ್ಲಿ ವೇದಾರ್ಥ ಜ್ಞಾನ ಉಳ್ಳವನಾಗುವನು. ವೇದಾರ್ಥ ಜ್ಞಾನಿಯು ಸಹಸ್ರ ಜನ್ಮಾಂತರದಲ್ಲಿ ಬ್ರಹ್ಮಜ್ಞಾನಿಯಾಗುವನು. ಆ ಬಳಿಕ ಲಕ್ಷ ಜನ್ಮಗಳ ಬಳಿಕ ಬ್ರಹ್ಮನಿಷ್ಠರಲ್ಲಿ ಒಬ್ಬ ಶರಣ ಇರುವನು. ಇಂತಹ ಶತಶರಣರಲ್ಲಿ ಒಬ್ಬ ಪೂರ್ಣ ಬ್ರಹ್ಮನಿರುವನು. ಇಂತಹ ಜ್ಞಾನಿಯೇ ಅವಧೂತನು. ಇವನು ಉತ್ಪತ್ತಿಯಾದೊಡನೆ ಇವನ ಬೆಂಬತ್ತಿ ತ್ರಿಮೂರ್ತಿಗಳು ಸಂಚರಿಸುತ್ತಿರುವರು. ಸಕಲ ಪಾಪ ಪರಿಹರಿಸುವ ಭಾಗೀರಥಿಯೇ ಅವಧೂತನ ಚರಣ ಸ್ಪರ್ಶದಿಂದ ಪಾಪಮುಕ್ತಳಾಗುವಳು. ಅವಧೂತ ನಿತ್ಯಾನಂದರು ಕೇರಳದ ಕಾಞಂಗಾಡಿನ ಗುರುವನದಲ್ಲಿ ಪಾಪನಾಶಿನಿ ಗಂಗೆ ಹರಿಯುವಂತೆ ಮಾಡಿರುತ್ತಾರೆ. ಅವಧೂತನ ಚರಣ ಧೂಳಿ ತಾಕಿದ ತೃಣ ಕಾಷ್ಟಾದಿಗಳು ಕೂಡ ಮುಕ್ತವಾಗುವವು. ಅವಧೂತ ನಿತ್ಯಾನಂದರ ಕುರಿತು ತಿಳಿಯಿತು. ಅಂಥವರು ವಾಸ ಮಾಡಿದ ಗಣೇಶಪುರಿ ಪುಣ್ಯಭೂಮಿಯಾಗಿರುವುದು. ಶಿರಡಿ, ಅಕ್ಕಲಕೋಟ, ಗಾಣಗಾಪುರದಿಂದ, ನಾಸಿಕದಿಂದ ದತ್ತ ಜಯಂತಿಗೆ ಭಕ್ತರು ಕೇರಳದ ಕಾಞಂಗಾಡಿಗೆ ಬರುತ್ತಾರೆ. ಮುಂಬೈ, ಥಾಣೆ ಜಿಲ್ಲೆಯ ಗಣೇಶಪುರಿಯಲ್ಲಿ ಬ್ರಹ್ಮಪುರಿ ಇದೆ, ಕೈಲಾಸವಿದೆ, ವೈಕುಂಠವಿದೆ. ಗುರುದೇವರ ಸಮಾಧಿ ಮಂದಿರವೂ ಅಲ್ಲಿದೆ. ಅನುಸೂಯ ಕುಂಡವಿದೆ, ಅತ್ರಿ ಕುಂಡವಿದೆ. ಅವರೇ ಗುರುದೇವದತ್ತ. ಗುರುದೇವದತ್ತರೇ ನಿತ್ಯಾನಂದ. ಶ್ರೀಕೃಷ್ಣ ಪರಮಾತ್ಮನ ಗುರು ಸಾಂದೀಪನಿಯ ಸ್ಥಾನವೂ ಅಲ್ಲಿದೆ. ಗಣೇಶಪುರಿಯಲ್ಲಿ ವಜ್ರೇಶ್ವರಿ, ಕಾಳಿಕಾ, ರೇಣುಕ ದೇವಿಯ ಸ್ಥಾನವಿದೆ. ಪರಶುರಾಮನ ಮಂದಾಗ್ನಿ ಪರ್ವತವಿದೆ. ವಸಿಷ್ಠ ಮುನಿಗಳು ಯಜ್ಞ ಮಾಡಿದ ಭೂಮಿ ಇದು. ತುಂಗಾರೇಶ್ವರ ಬೆಟ್ಟ, ಭೀಮೇಶ್ವರ, ರಾಮೇಶ್ವರ ಲಿಂಗ ಅಲ್ಲಿಯೇ ಇವೆ. ನಿತ್ಯಾನಂದರದು ವಿರಾಟ ಸ್ವರೂಪ. ಶಿರಡಿ ಸಾಯಿಬಾಬಾ ಭಕ್ತರಿಗೆ ಸಾಯಿಬಾಬಾರಾಗಿಯೂ, ರಾಮಕೃಷ್ಣ ಪರಮಹಂಸರಾಗಿಯೂ, ಕೃಷ್ಣನಾಗಿಯೂ, ಕಾಶಿ ವಿಶ್ವನಾಗಿಯೂ ಭಕ್ತರಿಗೆ ಅವರವರ ಗುರುಗಳ ರೂಪದಲ್ಲಿ ಅವರು ದರ್ಶನವನ್ನು ನೀಡಿರುತ್ತಾರೆ. ಪುಟ್ಟಪರ್ತಿಯಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿರುವ ಮಂಗಳೂರಿನ ಶ್ರೀನಿವಾಸ ಎಂಬುವರಿಗೆ 30 ವರ್ಷಗಳ ಮೊದಲೇ ಪುಟ್ಟಪರ್ತಿ ಸಾಯಿಬಾಬರಂತೆ ದರ್ಶನವಿತ್ತು. ಈತ ನಿನ್ನ ಮುಂದಿನ ಗುರು ಎಂದಿದ್ದಾರೆ. ಈಶ್ವರ ಅಯ್ಯರಿಗೆ ಸೂರ್ಯನಾರಾಯಣನಾಗಿ ದರ್ಶನ ನೀಡಿದ್ದಾರೆ. ನೀವು ಯಾರು ಎಂದು ಅವರನ್ನು ಪ್ರಶ್ನಿಸಿದಾಗ, ಸೂರ್ಯ ಎಲ್ಲವನ್ನು ನೋಡುತ್ತಾನೆ, ಸೂರ್ಯನನ್ನು ನೋಡುವ ಮಾತ್ರ ಕೋಟಿಗೊಬ್ಬ ಎಂದಿದ್ದಾರೆ. ವಜ್ರೇಶ್ವರಿಯಲ್ಲಿರುವ ನಾಥ ಮಂದಿರ ಪವಿತ್ರ ಸ್ಥಾನವಾಗಿದೆ. ಅಲ್ಲಿ ಮಚ್ಚೇನಾಥ ಗೋರಕ್ಷನಾಥ ತಪಸ್ಸು ಮಾಡಿದ ಸ್ಥಳ ಹಾಗೂ ನಿತ್ಯಾನಂದರು ಹಸ್ತವಿಟ್ಟು ನೀಡಿದ ಸ್ಥಾಪಿಸಿದ ಹಸ್ತಪಾದುಕೆ ಅಲ್ಲಿದೆ. ಇಲ್ಲಿ ಪವಿತ್ರವಾದ ಶಕ್ತಿದಾಯಕ ತ್ರಿಕೋಣ ಇದೆ. ಆಜ್ಞಾಚಕ್ರ ತ್ರಿಕೋಣಾಕೃತಿಯಲ್ಲಿ ಇರುವುದನ್ನು ಇಲ್ಲಿ ಗಮನಿಸಬಹುದು. ಗಣೇಶಪುರಿ ಒಮ್ಮೆ ಅರಣ್ಯವಾಗಿತ್ತು. ಜಾತಿಭೇದ, ಕುಲಗೋತ್ರ ನೋಡದೆ ಎಲ್ಲ ವರ್ಗದವರಿಗೂ ಸನ್ಯಾಸ, ಯೋಗ, ರಾಜಯೋಗ, ಸಂಕಲ್ಪ ಶಕ್ತಿಯಿಂದ ಅಭಯವನ್ನು ದಯಪಾಲಿಸಿ ಬಾಲಭೋಜನ ನೀಡಿ ಇಂದು ಕೋಟ್ಯಾಂತರ ಜನ ಭಕ್ತರ ಪಾಲಿಗೆ
ದೇವರೆನಿಸಿದ ನಿತ್ಯಾನಂದರನ್ನು ಓಂ ನಮೋ ಭಗವತೆ ನಿತ್ಯಾನಂದ ಎಂದು ಸ್ಮರಿಸೋಣ. ಸರ್ವಧರ್ಮ ಸಮನ್ವಯತೆಗಾಗಿ ಅವರ ಅಜಾತವಾದವನ್ನು ಆಚರಿಸೋಣ. 8/8/1961 ಸಂಕಲ್ಪ ಸಮಾಧಿ ಹೊಂದಿದ ಗುರುದೇವ ನಿತ್ಯಾನಂದರು 44 ವರ್ಷ ಯೋಗ ನಿದ್ರೆಯಲ್ಲಿದ್ದು ಆ ಬಳಿಕ ಬ್ರಹ್ಮಾಂಡ ತುಂಬ ಅಖಂಡ ಶಕ್ತಿಯಿಂದ ಪ್ರಕಟವಾಗುವುದಾಗಿ ತಿಳಿಸಿರುತ್ತಾರೆ. ಓಂ ನಮೋ ಭಗವತಿ ನಿತ್ಯಾನಂದ ಎಂಬ ಮಂತ್ರದಿಂದ ಸ್ಮರಿಸಿದರೆ ಸಾಕು, ಆ ಭಕ್ತರ ಹೃದಯದಲ್ಲಿ ಬಂದ ವಾಸವಾಗುತ್ತೇನೆಂದಿದ್ದಾರೆ. ಕಾರಣ ಗುರು ಕಾರ್ಯಗುರು ನಿಮ್ಮೊಳಗೆ ಇದ್ದಾರೆ ಎಂದಿದ್ದಾರೆ. ಅವರು ಪಾದಪೂಜೆ ಮಾಡಿಸಿಕೊಳ್ಳಲಿಲ್ಲ, ಹಾರ ಹಾಕಿಸಿಕೊಳ್ಳಲಿಲ್ಲ, ಯಾವುದನ್ನು ಸ್ವೀಕರಿಸಲಿಲ್ಲ. ಎಲ್ಲರಿಗೂ ಬೇಕಾದುದನ್ನು ತನ್ನ ಕೌಪೀನದಿಂದ ನೀಡಿದರು. ದೀನದಲಿತರ ಸೇವೆ, ಬಡ ಬಾಲಕರಿಗೆ ನೀಡುವ ಬಾಲಭೋಜನ, ಉಚಿತ ಚಿಕಿತ್ಸೆ ರೋಗಿಗಳಿಗೆ ನೀಡುವುದು, ಇದೇ ಮೊದಲಾದ ಭಗವಾನ್ ನಿತ್ಯಾನಂದರಿಂದ ಅರ್ಪಿಸುವ ಪೂಜೆ ಎಂದು ನಾವು ತಿಳಿಯೋಣ. ತ್ರಿಲೋಕನಾಥಾಯ ಶ್ರೀ ಗುರುದೇವಾಯ ಓಂ ನಮೋ ಭಗವತೆ ನಿತ್ಯಾನಂದ ಎಂದು ಜನರು ಅವರನ್ನು ಪೂಜಿಸುತ್ತಾರೆ. ತ್ರಿಲೋಕವೆಂದರೆ 3 ಲೋಕ ಗಣೇಶ್ವರಲ್ಲಿದೆ. 3 ಪವಿತ್ರ ಬಿಸಿನೀರ ಕೊಂಡದಲ್ಲಿ ಸ್ನಾನ ಮಾಡಿ ಗುರುದೇವರ ಸಮಾಧಿ ದರ್ಶನ ಪಡೆಯಲು ಕೂಡ ಬಹಳ ಜನ್ಮದ ಪುಣ್ಯ ಸಂಪಾದಿಸಿರಬೇಕು. ಅವರ ಚರಿತ್ರೆಯ ಶ್ರವಣ ಪಠನ ಮಾತ್ರದಿಂದ ಮುಕ್ತಿ ಎಂಬ ಲಲನೆಯು ಮಾಲೆಯನ್ನು ಹಾಕೋಳು. ಅನಂತಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಸಚ್ಚಿದಾನಂದ ಸದ್ಗುರು ಅವಧೂತ ಪರಬ್ರಹ್ಮ ನಿತ್ಯಾನಂದರಿಗೆ ಜಯವಾಗಲಿ. ತನ್ನ ರೂಪಕ್ಕೆ ವ್ಯತಿರಿಕ್ತವಾಗಿ ನಿತ್ಯಾನಂದರು ಅವಧೂತನಾಗಿ ಪರಿವರ್ತನೆಗೊಂಡಿರುತ್ತಾರೆ. ಅವಧೂತನೆಂದರೆ ಪರಿತ್ಯಾಗ, ಮುಕ್ತಾತ್ಮ, ಆತ್ಮಜ್ಞಾನಿ. ಬೌದ್ಧಿಕ ಜಗತ್ತಿಗೆ ಎಲ್ಲ ಆಸೆ ಆಮಿಷಗಳಿಗೆ ದೂರ ನಿಂತು ಆಧ್ಯಾತ್ಮಿಕದ ನೆಲೆಯಲ್ಲಿ ಪೂರ್ಣ ದೇವತ್ವವನ್ನು ಪಡೆದಿರುತ್ತಾನೆ. ಅವಧೂತ ಸ್ಥಿತಿಗಿಂತ ಶ್ರೇಷ್ಠ ಸ್ಥಿತಿ ಯಾವುದೂ ಇಲ್ಲ. ಅವಧೂತದಲ್ಲಿ ಅ ಎಂಬ ಅಕ್ಷರ ನಿತ್ಯ ಸತ್ಯವಾದ ಅಕ್ಷರ, ಅಂದರೆ ಕ್ಷರ ಅಂದರೆ ನಾಶ ಎಂದರೆ ನಾಶವಿಲ್ಲದವರಲ್ಲಿ ಲೀನವಾದವನನ್ನು ಸೂಚಿಸುತ್ತದೆ. ವ ಅಕ್ಷರದಲ್ಲಿ ಪೂರ್ಣ ರೂಪವೇ ವರೇಣ್ಯ, ಮನುಜರಲ್ಲಿಯೇ ಶ್ರೇಷ್ಠನಾದವನನ್ನು ವರೇಣ್ಯನೆಂದು ತಿಳಿಯುತ್ತಾರೆ. ದೂತನೆಂದರೆ ಮೋಹಕ ಜಗತ್ತಿನ ಬಂಧನವನ್ನು ಕೊಂಡಿ ಕಳಚಿಕೊಂಡು ನಿರ್ಲಿಪ್ತನಾದವನು, ವಿಚಾರಗಳ ತೊಡಕಿಲ್ಲದೆ ಮುಗ್ಧತೆ ಹಾಗೂ ಅಹಂಕಾರದಿಂದ ಮುಕ್ತನಾಗುತ್ತಾನೋ ಅವನ ಸ್ಥಿತಿಯನ್ನು ತಿಳಿಸುತ್ತದೆ. ಶಿರಡಿಯ ಬಳಿ ಸಾಕೋರಿ ಎಂಬಲ್ಲಿ ಶಿರಡಿ ಸಾಯಿಬಾಬರ ಶಿಷ್ಯ ಉಪಾಸನಿ ಮಹಾರಾಜರೆಂಬವರಿದ್ದರು. ಅವರ ಪರಮ ಶಿಷ್ಯೆ ಯೋಗಿನಿ ಗೋದಾವರಿ ಮಾತಾ ಒಮ್ಮೆ ಭಗವಾನ್ ನಿತ್ಯಾನಂದರ ದರ್ಶನಕ್ಕೆ ಗಣೇಶ್ಪುರಿಗೆ ಬಂದರು. ಮುಂಬಯಿಯಲ್ಲಿ ಆಕೆ ನಡೆಸುವ ಯಜ್ಞದಲ್ಲಿ ಭಗವಾನ್ ನಿತ್ಯಾನಂದರ ಉಪಸ್ಥಿತಿ ಇರಬೇಕೆಂದು ಆಕೆಯ ಅಪೇಕ್ಷೆವಾಗಿತ್ತು. ಭಗವಾನ್ ನಿತ್ಯಾನಂದರ ಸನ್ನಿಧಿಯಲ್ಲಿ ಅವಳು ಈ ಆಶೆಯನ್ನು ವ್ಯಕ್ತಪಡಿಸಿದಾಗ, ಯಜ್ಞವನ್ನು ನಾನು ಇಲ್ಲಿಂದಲೇ ನೋಡುತ್ತೇನೆ ಎಂದರು. ಆಗ ಗೋದಾವರಿ ಮಾತೆಯ ಗದ್ಗದ ಕಂಠದಿಂದ, ಯಜ್ಞದ ಕಾರ್ಯಕ್ರಮದಲ್ಲಿ ದೈಹಿಕವಾಗಿ ತಾವು ಇರಬೇಕು, ತಮ್ಮ ಸಾನ್ನಿಧ್ಯದಲ್ಲಿ ಈ ಧಾರ್ಮಿಕ ಕಾರ್ಯ ನಡೆಯಬೇಕು ಹಾಗೂ ನಮ್ಮನ್ನು ಆಶೀರ್ವದಿಸಬೇಕು ಎಂದು ವಿನಂತಿಸಿಕೊಂಡಾಗ ಅವಧೂತ ನಿತ್ಯಾನಂದರ ಭಾವಪೂರ್ಣ ಮಾತುಗಳು ಈ ರೀತಿ ಹೊರಟವು. ನಾವು ಅಲ್ಲಿ ಇಲ್ಲದಿದ್ದರೆ ಮಾತ್ರ ಅಲ್ಲಿಂದ ಇಲ್ಲಿಗೆ ಅಥವಾ ಇಲ್ಲಿಂದ ಅಲ್ಲಿಗೆ ಬರಬೇಕಾಗುತ್ತದೆ. ನಾವು ಎಲ್ಲ ಕಡೆ ಇರುತ್ತೇವೆ. ನಾವು ಅಗಾಧವಾದ ಮಹತ್ತರವಾದ ಅವಧೂತ ಗೀತೆಯಲ್ಲಿ ಹೇಳಿದ ತತ್ವಜ್ಞಾನಕ್ಕೆ ಅಂಟಿಕೊಳ್ಳೋಣ. ಅವಧೂತ ಗೀತೆಯಲ್ಲಿ ತತ್ವಜ್ಞಾನ ಏನು ಹೇಳುತ್ತದೆ ಎಂದರೆ, ನಾನು ಎಲ್ಲಿಯೂ ಇರುತ್ತೇನೆ, ಎಲ್ಲ ಕಡೆ ಇರುತ್ತೇನೆ, ಎಲ್ಲವೂ ನಾನೇ ಆಗಿರುತ್ತೇನೆ. ಯಾಕಂದರೆ ಇಲ್ಲದಿರುವಿಕೆಯು ನಾನೇ, ಸ್ಥಿತಿಯು ಅನುಪಸ್ಥಿತಿಯೂ ನಾನೇ ಆಗಿರುವಾಗ ಈ ವಿಷಯದಲ್ಲಿ ಸಂಶಯ ಬೇಡ. ಅವಧೂತ ಗೀತೆಯಲ್ಲಿ ಅ ಎಂದರೆ ಆದಿ ಮಧ್ಯ ಹಾಗೂ ಅಂತ್ಯದಲ್ಲಿ ಆಸೆಗಳಿಂದ ಮುಕ್ತನಾಗುವುದು. ವ ಎಂದರೆ ಸ್ವತಃ ಆಸೆಗಳನ್ನು ಪರಿತ್ಯಜಿಸಿ ವರ್ತಮಾನದಲ್ಲಿ ನಿಂತು ವಚನಕಾರನಾದವನನ್ನು ಸೂಚಿಸುತ್ತದೆ. ಧೂ ಸರ್ವವು ಧೂಳಿನಿಂದ ಆವೃತವಾಗಿದ್ದರೂ ಶರೀರ ಮನಸ್ಸಿನಿಂದ ಪರಿಶುದ್ಧನಾಗಿ ಎಲ್ಲ ರೋಗಾದಿಗಳನ್ನು ಮೆಟ್ಟಿ ನಿಂತು ಧ್ಯಾನ ಹಾಗೂ ತಪಸ್ಸುಗಳನ್ನು ಮೀರಿ ನಿಂತ ಅವಸ್ಥೆಯನ್ನು ಸೂಚಿಸುತ್ತದೆ. ತ ಅಕ್ಷರವು ಯಾವನಿಂದ ಸತ್ಯವು ಹರಿಯುತ್ತದೆಯೋ ಮತ್ತು ಯಾವನು ಯಾವುದೇ ವಿಚಾರಗಳ ತೊಡಕಿನಲ್ಲಿ ಸಿಗದೆ ಮುಗ್ಧತೆ ಹಾಗೂ ಅಹಂಕಾರದಿಂದ ಮುಕ್ತನಾಗುತ್ತಾನೋ ಅವನ ಸ್ಥಿತಿಯನ್ನು ತಿಳಿಸುತ್ತದೆ. ಸರ್ಪಭೂಷಣ ಶಿವಯೋಗಿಗಳು ತಮ್ಮ ಕೈವಲ್ಯ ಕಲ್ಪವಲ್ಲರಿ ಎಂಬ ಗ್ರಂಥದ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ಆತ್ಮಜ್ಞಾನಿಯಾದ ಅವಧೂತನ ಸ್ಥಿತಿಯನ್ನು ಸುಂದರವಾಗಿ ವರ್ಣಿಸಿದ್ದಾರೆ. ಒಂದೇ ಹಾಡಿನಲ್ಲಿ ಅವರು ಅವಧೂತನ ಸ್ಥಿತಿಯನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. ನಾನಾತ್ವದ ಪುಸಿಯೆಂದರಿದಾತ್ಮಜ್ಞಾನಿಗಳೀ ವೃತ್ತಿಯ ಭೇದಗಳಿನ್ ನಾನಾ ಪರಿಯಂ ನಡೆದರು ಮುಕ್ತಿಯ ಸಮನಿಪುದು ಸತ್ಯಂ. ಗಿರಿಯೊಳೆ ತಪ್ಪಿಸಲಿ ಗ್ರಹದೊಳೆ ಸುಖಿಸಲಿ, ಕರಿಯನೆ ನಿಲ್ಲಿಸಲಿ ತಪ್ಪಿಗೆ ಚಲಿಸಲಿ, ಕರುಣದಿ ಮರೆಯಲಿ ಕಠಿಣವ ನುಡಿಯಲಿ, ಭೂಲೋಕವನ್ನೆಲ್ಲ ದೊರೆತನದಾಳಲಿ, ತಿರಿತಂದುಣ್ಣಲಿ ಸುರಪಥ ಕೈದಲ್ಲಿ ಸುಳಿಯದೆ ನಿಲ್ಲಲಿ, ಗುರುತನವಿಡಿಯಲಿ ಬರಿ ಮೈಯಂ ಕುಣಿದಾಡುತ್ತಿರಲಿ,
ಮಲದೊಳೆ ಮಲಗಲಿ ಮಂಚದೊಳೊರಗಲಿ ಎಲುಬಡ ವಿಕ್ಕಲಿ ಎಲರ್ಗಳ ಮಡಿಯಲಿ ಒಲೆಯನ ಕೂಡಲಿ ಕುಲವನೆ ನೆಲೆಯೋಡಿನೊಳಟ್ಟ ಪಲಲವ ತಿನ್ನಲಿ ಪಾವನವಾಗಲಿ ಹುಲಿಯನೆ ಏರಲಿ ಹುಲ್ಲೆಗೆ ಬೆದರಲಿ ಬಲು ಮಾತಾಡಲಿ ಬಾಯನು ತೆರೆಯದೆ ಮೌನದಿ ಕುಳಿತಿರಲಿ ತ್ಯಾಗವ ಮಾಡಲಿ ತೃಷ್ಣೆಯನಾಗಲಿ ಯೋಗವ ನಡೆಸಲಿ ಎತ್ತನೆ ಕಾಯಲಿ ಭೋಗವ ನುಳಿಯಲಿ ಭಾವಕೀಯರ ಬಗಗಳ ಕೈ ಬಿಡದಿರಲಿ ನಾನು ನೀನು ಅವನು ಇವನು ಎಂಬ ನಾನಾತ್ವವನ್ನು ಸುಳ್ಳು ಟೊಳ್ಳು ಎಂದು ಅರಿತ ಅವಧೂತನು ಈ ಮುಂದೆ ಹೇಳಲಾಗುವಂತೆ ನಾನಾ ವಿಧವಾಗಿ ನಡೆದರೂ ಕೂಡ ಮುಕ್ತಿ ಪ್ರಾಪ್ತವಾಗುವುದು ಸಂಪೂರ್ಣ ಸತ್ಯ. ಅವನಿಗೆ ಮುಕ್ತಿ ಪ್ರಾಪ್ತವಾಗುವುದಲ್ಲ, ಅವನು ಜೀವನ್ಮುಕ್ತನು. ಅವಧೂತನು ಗಿರಿಗುಹೆಗಳಲ್ಲಿ ತಪಸ್ಸನ್ನಾಚರಿಸಲಿ, ಮನೆಯಲ್ಲಿ ಸುಖಪಡುತ್ತಿರಲಿ, ಆನೆಯನ್ನು ಹಿಡಿದು ನಿಲ್ಲಿಸಲಿ, ತಪ್ಪಾಗಿ ನಡೆಯಲಿ, ಕರುಣಾಮಯನಾಗಿ ಮೆರೆಯಲಿ, ಕಠೋರವಾಗಿ ಮಾತನಾಡುತ್ತಿರಲಿ, ಹೊಲಸು ಶಬ್ದಗಳಿಂದ ಬೈಯಲಿ, ಭೂಲೋಕವನ್ನೆಲ್ಲ ಆಳುತ್ತಿರಲಿ, ಭಿಕ್ಷೆ ಬೇಡಿ ಉಣ್ಣುತ್ತಿರಲಿ, ನಿಶ್ಚಲವಾಗಿ ನಿಲ್ಲಲಿ, ಹುಚ್ಚನಂತೆ ಅಲಿಯುತ್ತಿರಲಿ, ಗುರುಸ್ಥಾನಿಯಾಗಿರಲಿ, ಬರಿ ಮೈಯಲ್ಲಿ ಕುಣಿಯುತ್ತಿರಲಿ, ಹೊಲಸಿನಲ್ಲಿ ಮಲಗಿರಲಿ, ಮಂಚದ ಮೇಲೆ ಹಾಸಿಗೆಯಲ್ಲಿ ಮಲಗಿರಲಿ, ಎಲುಬಿನ ಒಡೆಯನ್ನು ಧರಿಸಿರಲಿ, ಹೂಗಳನ್ನು ಧರಿಸಲಿ, ಕೀಳೆಂದು ಭಾವಿಸಿದ ಜನರೊಡಗೂಡಿ ಅವರ ಕುಲವನ್ನೇ ಹೊಗಳಲಿ, ಮಡಕೆಯಲ್ಲಿ ಬೇಯಿಸಿದ ಮಾಂಸವನ್ನು ತಿನ್ನಲಿ, ಪರಿಶುದ್ಧನಿರಲಿ, ಹುಲಿಯನ್ನು ಏರಲಿ, ಚಿಗರೆಗೆ ಬೆಕ್ಕಿಗೆ ಅಂಜಿಕೊಳ್ಳಲಿ, ತುಂಬ ಮಾತನಾಡಲಿ, ಮೌನಿಯಾಗಿರಲಿ, ತ್ಯಾಗವ ಮಾಡಲಿ, ಆಶಾಜೀವಿಯಾಗಿರಲಿ, ಯೋಗ ಸಾಧನೆ ಮಾಡಲಿ, ದನಕರು ಕಾಯಲಿ, ಭೋಗ ಸುಖಗಳಲ್ಲಿ ಉಳಿದಿರಲಿ, ಸುಂದರಿಯರ ಗುಪ್ತಾಂಗಗಳನ್ನು ಕೈಬಿಡದಂತಿರಲಿ. ಅವಧೂತನಿಗೆ ಹೇಗೆ ನಡೆದರೂ ಮೋಕ್ಷ, ಯಾಕೆಂದರೆ ಅವನು ನಿತ್ಯ ಮುಕ್ತ. ಮೇಲೆ ಹೇಳಿದ ವೃತ್ತಿಗಳು ನಿಜವನ್ನರಿತ ಯೋಗಿಗಳ ಊರ್ಧ್ವ ಕಮಲವನ್ನು ಮುಟ್ಟಿದರೆ ಮಾತ್ರ ಸಾಧ್ಯ. ಇತರ ಸಾಧಕರಿಗೆ, ಸನ್ಯಾಸಿಗಳಿಗೆ ಇದುವರೆಗೆ ಹೇಳಿದ ವೃತ್ತಿಗಳು ಮುಕ್ತಿಪಥದಿಂದ ಅವರನ್ನು ದೂರ ಮಾಡುತ್ತದೆ ಎಂಬುದನ್ನು ತಿಳಿಯಬೇಕು. ಅವಧೂತ ಮಾಡ್ತಾನಂತ ಉಳಿದವರು ಮಾಡಲಿಕ್ಕೆ ಬರುವುದಿಲ್ಲ. ಅದು ಇದು ಎನ್ನದೆ ಸುತ್ತು ಬಳಸಿ ಹೇಳದೆ ತಿಳಿಸಬೇಕೆಂದರೆ ಘಟಘಟಾದಿಗಳೆಲ್ಲವೂ ಜಗತ್ತಿನಲ್ಲಿ, ಜಗತ್ತು ನೀರಿನಲ್ಲಿ, ನೀರು ಅಗ್ನಿಯಲ್ಲಿ, ಅಗ್ನಿಯು ವಾಯುವಿನಲ್ಲಿ, ವಾಯುವು ಆಕಾಶದಲ್ಲಿ, ಆಕಾಶವು ತನ್ಮಾತ್ರ ಶಬ್ದದಲ್ಲಿ, ಅದು ಅಹಂಕಾರದಲ್ಲಿ, ಅಹಂಕಾರವು ಮಹತ್ತಿನಲ್ಲಿ, ಮಹತ್ತು ಅಂದರೆ ಜ್ಞಾನ, ಆ ಮಹತ್ತು ಪ್ರಕೃತಿಯಲ್ಲಿ, ಪ್ರಕೃತಿ ವಿದ್ಯೆಯಲ್ಲಿ, ಅದು ಲಯವಾಗುತ್ತಾ ಇರುತ್ತದೆ. ಇವು ಮೂರು ಮತ್ತೆ ಮತ್ತೆ ಹುಟ್ಟಿ ಬ್ರಹ್ಮಾಂಡ ಸ್ವರೂಪವನ್ನು ಪಡೆದಂತೆ ನಟಿಸುತ್ತಾ ಪರಬ್ರಹ್ಮನಲ್ಲಿ ಲಯವಾಗುವು. ಆ ಪರಬ್ರಹ್ಮವೆಂದರೆ ಅವಧೂತ. ಆ ಅವಧೂತವೇ ನಿತ್ಯಾನಂದ. ಇನ್ನು ಅವಧೂತನ ಮುಂದೆ ನಂತರ ಏನು ಎಂಬ ಪ್ರಶ್ನೆ ಹಾಕಿದರೆ, ಬ್ರಹ್ಮಾಂಡದಂತಿರುವ ಅನೇಕಾನೇಕ ಬ್ರಹ್ಮಾಂಡಗಳು ತನ್ನ ಒಡಲಲ್ಲಿ ಅಡಗಿಸಿಕೊಂಡು ಪ್ರಕಾಶಿಸುತ್ತಿರುವ ಅವಧೂತನ ಒಳಹೊಕ್ಕು ಮತ್ತೆ ಹಿಂತಿರುಗುದಂತಿರುವುದರ ಹೆಸರೇನು ಹೇಳಿ? ಅದಕ್ಕೆ ಹೆಸರೇ ಇಲ್ಲ. ಪರಮಾತ್ಮನ 5 ಸತ್ ಸ್ವರೂಪಗಳಿಂದ ಹೊರಹೊಮ್ಮಿದ 22 ನಿರೂಪಣೆಗಳನ್ನುಳಿದು ತಮ್ಮದಾದ ಆ ಸವಿವೇಕವು ಅಡಗಿ ಮೌನವಾಗಿರುವುದರ ಹೆಸರೇನು ಹೇಳುವಿರಾ ಭಾವಜ್ಞರು ಅಂತ ಸರ್ಪಭೂಷಣರು ಕೇಳುತ್ತಾರೆ. ಜ್ಞಾನ ಸಿದ್ಧಿಯಾದ ಬಳಿಕ, ಅವಧೂತ ಸ್ಥಿತಿ ಬಂದ ಬಳಿಕ ಜೀವನ್ಮುಕ್ತರ ಚಾರಿತ್ರ್ಯವನ್ನು ಅನುಭವ ಸಾರದಲ್ಲಿ ಶ್ರೀ ನಿಜಗುಣ ಶಿವಯೋಗಿಗಳು ಹೀಗೆ ವರ್ಣಿಸಿದ್ದಾರೆ. ಜ್ಞಾನ ಸಿದ್ಧಿಯ ಮೇಲೆ ಮುನ್ನಾದ ಕರ್ಮದಿಂ ದಾನೆಂದು ದೇಹವಿದ್ದರೇನದರಿಂದ ಲೇನೊಂದು ಬಾಧೆ ತನಗಿಲ್ಲ. ಜ್ಞಾನವು ಬಂದ ಮೇಲೆ ದೇಹವೇ ಇಲ್ಲದಂತಿರಬೇಕು. ತನ್ನ ಸ್ವರೂಪ ಜ್ಞಾನವಾದ ಕೂಡಲೇ ಶರೀರ ಭಾವವು ಸ್ವಪ್ನದಂತೆ ನಾಶವಾಗುತ್ತದೆ. ಅವಧೂತವು ಜೀವನ್ಮುಕ್ತ ಸ್ಥಿತಿಯಲ್ಲಿದ್ದು ದೇಹಪಾದ ಅನಂತರ ವಿದೇಹ ಮುಕ್ತಿಯನ್ನು ಹೊಂದುವನು. ಅವನಿಗೆ ಯಾವ ವಿಧಿಯನ್ನು ಹೇಳಲಿಕ್ಕೆ ಬರುವುದಿಲ್ಲ. ಯಾಕಂದರೆ ನೀರಲ್ಲಿ ಇದ್ದವನಿಗೆ ಬಾಯಾರಿಕೆ ಆಗದಂತೆ, ಉಂಡವನಿಗೆ ಅನ್ನದಿಚ್ಛೆ ಇಲ್ಲದಂತೆ, ಜ್ಞಾನಾಮೃತದಿಂದ ತೃಪ್ತನಾದ ಜ್ಞಾನಿಗೆ ಧ್ಯಾನ, ಜಪ, ಪೂಜಾ, ಉಪಚಾರ, ವಂದನೆ ಮೊದಲಾದವುಗಳ ಇಚ್ಛೆ ಆಗುವುದಿಲ್ಲ. ಯಾಕಂದರೆ ಅವನಿಗೆ ಭಿನ್ನವಾದ ದೇವರು ಬೇರೆ ಇರುವುದಿಲ್ಲ. ಅವನೇ ದೇವರು, ಅವನೇ ಗುರು, ಗುರುವೇ ದೇವರು, ದೇವರೇ ಗುರು. ಒಂದು ದಿನ ಗಣೇಶಪುರಿಯಲ್ಲಿ ಒಬ್ಬ ಭಕ್ತರು ಅವಧೂತ ಭಗವಾನ್ ನಿತ್ಯಾನಂದರ ಕೋಣೆಯ ಹೊರಗಡೆ ಕೈಯಲ್ಲಿ ಸತ್ಯನಾರಾಯಣ ದೇವರ ಪ್ರಸಾದ ಹಿಡಿದು ಅವರಿಗೆ ತಿನ್ನಿಸಲು ಕಾದು ನಿಂತಿದ್ದನು. ಯಾರದು? ಗುರುದೇವರು ದೊಡ್ಡ ಧ್ವನಿಯಲ್ಲಿ ಕೇಳಿದರು. ನಾನು ತಮಗಾಗಿ ಸತ್ಯನಾರಾಯಣ ಪೂಜೆಯ ಪ್ರಸಾದ ತಂದಿದ್ದೇನೆ, ಭಕ್ತನು ಉದ್ಧರಿಸಿದನು. ಭಗವಾನರು, ಯಾರ ಪ್ರಸಾದ ಯಾರಿಗೆ? 2 ಬಾರಿ ಹೇಳಿದ ಬಳಿಕ, ಇಲ್ಲಿಯ ಬಗ್ಗೆ ಅರ್ಥವಾಗಿಲ್ಲ ನಿನಗೆ. ಪ್ರಸಾದ ಭಕ್ತರಿಗಲ್ಲದೆ ದೇವರಿಗಲ್ಲ. ಆತ ತೆಗೆದುಕೊಳ್ಳುವಾತನಲ್ಲ, ಅವಧೂತ ನೀಡುವಾತ ಎಂಬುದು ಇನ್ನೂ ಹೆಚ್ಚಿನವರಿಗೆ ತಿಳಿದಿಲ್ಲ. ಸತ್ಯನಾರಾಯಣ ಬೇರೆ, ನಿತ್ಯಾನಂದರು ಬೇರೆ ಎಂದು ಅಜ್ಞಾನದಿಂದ ಇಂತಹ ತಪ್ಪುಗಳಾಗುತ್ತವೆ. ಜ್ಞಾನವೆಂಬ ಪುತ್ರನ ಜನ್ಮವಾದುದರಿಂದ
ಅಜ್ಞಾನವೆಂಬ ತಾಯಿಯು ಸತ್ತಿರುವುದರಿಂದ, ಜ್ಞಾನಿಯು 2 ಸೂತಕಗಳಿಂದ ಕೂಡಿರುವುದರಿಂದ ಜನನ ಮರಣ ಏಕಕಾಲದಲ್ಲಿ ಆತ ಯಾವುದೇ ಕರ್ಮಕ್ಕೆ ಅಧಿಕಾರಿಯಲ್ಲ. ಹೃದಯವೆಂಬ ಆಕಾಶದಲ್ಲಿ ಸೂರ್ಯನ ಉದಯ ಅಸ್ತಮಾನವಿಲ್ಲದೆ ಪ್ರಕಾಶಿಸುವುದರಿಂದ ಅವಧೂತನಿಗೆ ಸಂಧ್ಯಾವಂದನೆಯ ಅವಶ್ಯಕತೆ ಇಲ್ಲ. ಯಾವುದು ಒಪ್ಪಿಗೆಯೋ ಅದೇ ಪೂಜೆ, ಏನು ನೋಡುವನೋ ಅದೇ ಲಕ್ಷ್ಯವು, ಏನನ್ನು ಮನವು ಕೂಡುವುದೋ ಅದೇ ಯೋಗ, ಅದೇ ಧ್ಯಾನ. ಒಮ್ಮೆ ಕೈಲಾಸ ಮಂದಿರಕ್ಕೆ ಭಗವಾನ್ ನಿತ್ಯಾನಂದರ ದರ್ಶನಕ್ಕೆ 4 ಮಂದಿ ಬಂದಿದ್ದರು. ಪೂರ್ಣ ನಿಶ್ಶಬ್ದ ವಾತಾವರಣ, ಪೂರಾ ಮೌನವಿದೆ. ಗುರುದೇವರು ನಿದ್ದೆ ಮಾಡುತ್ತಿರಬೇಕು ಎಂದು ಒಬ್ಬಾತ ಪಿಸುಗುಟ್ಟಿದ್ದ. ಇನ್ನೊಬ್ಬ ಜೋರಿನಿಂದ ಬಾಯಿ ಮಾಡಬೇಡ, ನಿತ್ಯಾನಂದರು ಧ್ಯಾನ ಮಾಡುತ್ತಿರಬೇಕು ಎಂದ. ಅಲ್ಲೇ ಮಲಗಿದ್ದ ಗುರುದೇವರು ಕಣ್ಣು ತೆರೆದು, ಧ್ಯಾನ ಯಾರದು, ಧ್ಯಾನ ಮಾಡುವವ ಯಾರು, ಎಲ್ಲ ತಾಯಿಯ ಗರ್ಭದಲ್ಲಿರುವಾಗಲೇ ಮುಗಿದಿದೆ ಎಂದರಂತೆ. ಅವಧೂತ ಯಾರ ಧ್ಯಾನವೂ ಮಾಡುವುದಿಲ್ಲ. ಹೌ ಕ್ಯಾನ್ ದೇರ್ ಬಿ ಮೆಡಿಟೇಟರ್ ಆ್ಯಂಡ್ ಮೆಡಿಟೇಷನ್? ಅವಧೂತನ ನಡಿಗೆಯೇ ಒಂದು ಯಾತ್ರೆ. ನಿಂತಿರುವುದೇ ಕಾಶಿ, ನುಡಿಯುವುದೇ ಮಂತ್ರ. ಅವನ ಧ್ವನಿಯೇ ವೇದಘೋಷ. ಅವನಿಗೆ ಉತ್ಪತ್ತಿ ಇಲ್ಲ, ಜನ್ಮವೂ ಇಲ್ಲ, ಮರಣವೂ ಇಲ್ಲ. ಅವಧೂತನಿಗೆ ಜನ್ಮವಿಲ್ಲ, ಆದುದರಿಂದ ಅವನಿಗೆ ಮನುಜತ್ವವಿಲ್ಲ. ಆದುದರಿಂದ ಆಶ್ರಮ ಧರ್ಮ ಮೊದಲಾದವುಗಳನ್ನು ಹೇಳಲಿಕ್ಕೆ ಯಾವ ಕರ್ಮವೂ ಇಲ್ಲ. ಯಾವ ಕರ್ಮವನ್ನು ಮಾಡಬೇಕೆಂಬ ಅವಶ್ಯಕತೆ ಅವನಿಗಿರುವುದಿಲ್ಲ. ಶೀತ ಮತ್ತು ಉಷ್ಣ ಸೂರ್ಯಚಂದ್ರರ ಸ್ವಭಾವವಾಗಿದೆ. ಅದನ್ನು ಬಿಡಿಸುವುದಾಗಲಿ ಕಡಿಮೆ ಮಾಡುವುದಾಗಲಿ ಯಾವ ಕರ್ಮದಿಂದಲೂ ಸಾಧ್ಯವಿಲ್ಲ. ಕರ್ಮದಿಂದ ಮುಕ್ತಿ ಇಲ್ಲವೆಂದು ಶ್ರುತಿಯು ಸಾರಿ ಹೇಳುತ್ತದೆ. ಸಕಲ ಜ್ಞಾನಿಗಳಿಗೆ ಜ್ಞಾನವು ಒಂದೇ ಇದ್ದು ಅವರವರ ಪ್ರಾರಬ್ಧ ಕರ್ಮ ಸಂಸ್ಕಾರದ ವೇಗವು ತೀವ್ರ, ಮಧ್ಯ, ಮಂದ, ಸುಪ್ತವೆಂದು 4 ವಿಧಗಳಾಗಿರುವುದು. ಆದುದರಿಂದ ಒಬ್ಬನು ಕೃಷ್ಣನಂತೆ ಭೋಗಿಯಾಗಿ ತೋರಬಹುದು, ಜನಕರಾಜನಂತೆ ಅಲೌಕಿಕ ವ್ಯಾಪಾರವುಳ್ಳವನಾಗಿ ತೋರಿದರೆ ಮತ್ತೊಬ್ಬನು ಶಕುನ ಮುನಿಯಂತೆ ಸವಿಕಲ್ಪ ಸಮಾಧಿಯುಳ್ಳವನಾಗಿಯೂ ಬೇರೆ ಬೇರೆಯಾಗಿ ತೋರುತ್ತಿರಬಹುದು. ಅವಧೂತ ನಿತ್ಯಾನಂದರು ಶರೀರೇಂದ್ರಿಯಗಳಿಂದ ಕೂಡಿದ್ದರೂ ಕಮಲಪತ್ರದಂತೆ ನಿರ್ಲಿಪ್ತರು, ಆಕಾಶದಂತೆ ನಿರ್ಮಲರು. ಯಾರಿಗೆ ಯಾವ ಕರ್ಮವೂ ಅಂಟದು. ಬ್ರಾಹ್ಮಣರ ಮನೆಯಲ್ಲಿ ಉಂಡರೂ ಅಷ್ಟೇ, ಶೂದ್ರರ ಮನೆಯಲ್ಲಿ ಉಂಡರೂ ಅಷ್ಟೇ, ಅವರಿಗೆ ಭೇದವಿಲ್ಲ. ಕಾಶಿಯಲ್ಲಿ ದೇಹ ಬಿಟ್ಟರೂ ಅಷ್ಟೇ, ಕಾನನದಲ್ಲಿ ದಲಿತಕೇರಿಯಲ್ಲಿ ದೇಹ ಬಿಟ್ಟರೂ ಅಷ್ಟೇ, ಅವರಿಗೆ ವಿಧಿ ನಿಷೇಧಗಳಿಲ್ಲ. ಕಾಶಿಯಲ್ಲಾದ ಕರ್ಮಗಳಂತೆ ಪುಣ್ಯ ಪಾಪಗಳಿಲ್ಲ. ಅವರಿಗೆ ಯಾವ ಸಿದ್ಧಿಗಳ ಅಪೇಕ್ಷೆಯೂ ಇಲ್ಲ. ಸಮುದ್ರಕ್ಕೆ ನದಿಗಳು ಬೆರೆತಂತೆ ಸಮುದ್ರ ಇಚ್ಛೆ ಮಾಡದಿದ್ದರೂ ನದಿಗಳು ಬಂದು ಹೇಗೆ ಸೇರುತ್ತವೋ, ಭೋಗದಲ್ಲಿ ಉದಾಸೀನದಿಂದಿದ್ದರೂ ನದಿಗಳು ಸಮುದ್ರವನ್ನು ಸೇರುವಂತೆ ಭೋಗಗಳು ಅವರಿಗೆ ತಾವಾಗಿಯೇ ಬರುವವು. ಅವುಗಳನ್ನು ಅವಧೂತನು ಮಿಥ್ಯೆ ಎಂದು ತಿಳಿಯುವನು. ಆದರೆ ಯಾವುದೇ ಶರೀರ, ಸತಿ, ಪುತ್ರಾದಿ ಸಕಲ ಲೌಕಿಕ ಭೋಗದಲ್ಲಿ ಪ್ರೀತಿ ಅಪ್ರೀತಿಗಳೆರಡೂ ತೋರದೆ ಕೇವಲ ಸಾಕ್ಷಿ ಪ್ರತ್ಯಗಾತ್ಮ ಸ್ವರೂಪದಿಂದ ತಾನಿರಲು ಅವನು ಆರೂಢ ಅವಧೂತನೆನಿಸಿಕೊಳ್ಳುವನು. ದ್ವೈತ್ವಾದ್ವೈತವನುಳಿದವನನುಭವಿಸಿ ಕೃತ್ಯ ಜಾತಿವಿಲ್ಲದವನಾರೂಢನು. ಪರಮಾನುಭವ ಬೋಧೆಯಲ್ಲಿ ದ್ವೈತಾದ್ವೈತ ಇವೆರಡನ್ನು ಉದಾಸೀನದಿಂದಿದ್ದು ಅವೆರಡನ್ನು ಬಿಟ್ಟವನು ಅನುಭವಿ ಎಂದು, ಒಳ ಹೊರಗೆ ಮಾಡತಕ್ಕ ಕರ್ತವ್ಯವೇನೆಂದು ಇಲ್ಲದವನು ಅವಧೂತನು. ಅಂದರೆ ಸಿದ್ಧನೇ ಹೊರತು ಅವನು ಸಾಧಕನಲ್ಲ ಎಂಬ ಭಾವವು. ಅವಧೂತ ಎಂದಿಗೂ ಅವತಾರ ತೆಗೆದುಕೊಂಡು ಬರುವುದಿಲ್ಲ. ಕೆಲವರು ಅವಧೂತರ ಅಥವಾ ನಿತ್ಯಾನಂದರ ಅವತಾರವೆಂದು ಹೇಳುತ್ತಾ ಮೂರ್ತಿ ಪೂಜೆಯೋ ಇನ್ನಿತರ ಕರ್ಮಕಾಂಡಗಳನ್ನು ಮಾಡುತ್ತಾ ಅವಧೂತನೆಂದು ಹೇಳುತ್ತಾ ತಿರುಗುತ್ತಾರೆ. ಅವರಿನ್ನು ಕೇವಲ ಸಾಧಕರು ಹೊರತು ಸಿದ್ಧರಲ್ಲ. ಅವಧೂತ ಎಂಬುದು ಸ್ಥಿತಿ. ಅವರು ಲೌಕಿಕ ವಿಷಯಗಳಲ್ಲಿ ವೈರಾಗ್ಯ ಬಂದರೂ ಅಭ್ಯಾಸಿಗಳು ಎನಿಸಿಕೊಳ್ಳುತ್ತಾರೆಯೇ ಹೊರತು ಸಿದ್ಧರಾಗುವುದಿಲ್ಲ. ಒಬ್ಬ ಭಿಕ್ಷುಕನು ತನ್ನ ಇಷ್ಟಾರ್ಥವನ್ನು ಒಬ್ಬ ಧನಿಕನು ಕೊಡಲಿ ಎಂಬ ಅಭಿಪ್ರಾಯದಿಂದ ಅವನನ್ನು ನೀನೇ ಇಂದ್ರ, ನೀನೇ ರಾಜ, ನೀನೇ ದೇವರೆಂದು ಸ್ತುತಿಸಿದರೆ ಧನಿಕನೇ ಇರುತ್ತಾನೆ ಹೊರತು ರಾಜ, ಇಂದ್ರ ಅಥವಾ ದೇವರಾಗುವುದಿಲ್ಲ. ಹೇಗೆ ಭಕ್ತರು ತಮ್ಮ ಗುರುಗಳಿಗೆ ನೀವೇ ಅವಧೂತ, ನೀನೇ ನಿತ್ಯಾನಂದರ ಅವತಾರವೆಂದರೆ ಅದು ಆಗುವುದು ಸಾಧ್ಯವೇ ಇಲ್ಲ. ಅವಧೂತ ಈ ಮಹಾವಾಕ್ಯ ಸ್ತುತಿಪರವಲ್ಲ. ಒಬ್ಬ ಧನಿಕನು ಸೇವಕನಿಂದ ಸೇವೆಯನ್ನು ಮಾಡಿಸಿಕೊಳ್ಳುವ ಉದ್ದೇಶದಿಂದ ಆಳಿನ ಬೆನ್ನ ಮೇಲೆ ಕೈ ಎಳೆದು ಪ್ರೀತಿಸಿ ನೀನು ರಾಜ ಎಂದು ಹೇಳಿದಂತೆ. ಅವಧೂತ ಮಹಾವಾಕ್ಯ ಆಳಿಗರಸನೆಂಬಂತೆ ಔಪಚಾರಿಕ ಪರವಲ್ಲವೆಂದು ತಿಳಿಯತಕ್ಕದ್ದು. ಅವಧೂತ ಭಗವಾನ್ ನಿತ್ಯಾನಂದರ ಆರತಿ ಹಾಡಿನಲ್ಲಿ ಬಾಲಕೃಷ್ಣ ಶಾಸ್ತ್ರಿ ಎಂಬುವರು ಬರೆದಿದ್ದು, ಶ್ರೀಪಾದ ವಲ್ಲಭ, ಶ್ರೀ ನರಸಿಂಹ ಸರಸ್ವತಿ, ಅಕ್ಕಲ್ಕೋಟೆ ಸ್ವಾಮಿ ಸಮರ್ಥ, ಮಾಣಿಕ್ಯ ಪ್ರಭು, ಶಿರಡಿ ಸಾಯಿನಾಥ ಎಲ್ಲರೂ ಪರಬ್ರಹ್ಮ ನಿತ್ಯಾನಂದರ ಅವತಾರಗಳೇ ಎಂದು ಅವರು ಬರೆದಿದ್ದಾರೆ. ಬಾಲಕೃಷ್ಣ ಶಾಸ್ತ್ರಿಯವರು ಗಾಣಗಾಪುರದಲ್ಲಿ ಹಠಯೋಗ ಸಾಧನೆ ಮಾಡುತ್ತಿರುವಾಗ ಅವರ ಧ್ಯಾನದಲ್ಲಿ ಭಗವಾನ್ ನಿತ್ಯಾನಂದರು ಪ್ರಕಟವಾಗಿ ಗಾಣಗಾಪುರದಿಂದ ಗಣೇಶ್ಪುರಿಗೆ ಬರುವ ವ್ಯವಸ್ಥೆಯನ್ನು ಮಾಡಿದ್ದರು. ಬಾಲಕೃಷ್ಣ ಶಾಸ್ತ್ರಿಯವರು ಗಣೇಶ್ಪುರಿಗೆ ಬಂದು ಭಗವಾನರ ಮುಂದೆ ಕೈ ಜೋಡಿಸಿ ನಿಂತರು. ಹಠಯೋಗ ಮಾಡುತ್ತೀ? ಹಠಯೋಗ ಮಾಡಬೇಡ ಎನ್ನುತ್ತಾ ಸ್ವಲ್ಪ ಭಸ್ಮ ತೆಗೆದು ಅವರ ಬಾಯಲ್ಲಿ ಹಾಕಿ ಆಶೀರ್ವದಿಸಿದರು.
ಅವರ ಬಾಯಿಯಿಂದ ಮಂತ್ರಘೋಷಗಳು ಹೊರಟವು. ದತ್ತಾತ್ರೇಯನಾಗಿ ನರಸಿಂಹ ಸರಸ್ವತಿ, ಅಕ್ಕಲಕೋಟ ಸ್ವಾಮಿ, ಸಾಯಿಬಾಬಾರ ಎಲ್ಲ ರೂಪಗಳನ್ನು ಭಗವಾನರು ಅವರಿಗೆ ತಮ್ಮ ವಿರಾಟ ಸ್ವರೂಪದ ಮೂಲಕ ತೋರಿಸಿದರು. ಕೊನೆಗೆ ಬಾಲಕೃಷ್ಣ ಶಾಸ್ತ್ರಿಯವರು ಗುರುದೇವರ ಸಮಾಧಿ ಮಂದಿರದ ಪೂಜಾರಿಯಾಗಿ ಸೇವೆ ಸಲ್ಲಿಸಿದರಲ್ಲದೆ ಆರತಿ ಹಾಡನ್ನು ರಚಿಸಿ ಹಾಡತೊಡಗಿದರು. ಅವರ ಪುತ್ರ ಶ್ರೀಪಾದ ಈಗ ಸಮಾಧಿ ಮಂದಿರದ ಪೂಜಾರಿಯಾಗಿರುತ್ತಾರೆ. ಭಗವಾನ್ ನಿತ್ಯಾನಂದರೇ ಶ್ರೀ ಗುರುದೇವದತ್ತರು, ಶ್ರೀ ದತ್ತಪ್ರಭುವೇ ನಿತ್ಯಾನಂದರು. ಆದರೆ ಭಕ್ತರ ಮನಸ್ಸಿನಲ್ಲಿ ಸಹಜವಾಗಿ ಶಂಕೆಯೊಂದು ಉತ್ಪನ್ನವಾಗುತ್ತದೆ. ದತ್ತಪ್ರಭು ನರಸಿಂಹ ಸರಸ್ವತಿ ಅವತಾರ ಮಾಡಿದಾಗ ಕರ್ಮಠರಾಗಿದ್ದರು. ಭಗವಾನ್ ನಿತ್ಯಾನಂದರು ಕರ್ಮಬಾಹಿರರಾಗಿದ್ದವರು. ನರಸಿಂಹ ಸರಸ್ವತಿಯವರು ಗುರುಚರಿತ್ರೆಯಲ್ಲಿ ಕೂಡ ಕರ್ಮ ಉಪಾಸನೆಗಳ ಬೋಧವನ್ನೇ ಕಾಣಬಹುದು. ಅಂದರೆ ಕರ್ಮಠರು ಕರ್ಮಬಾಹಿರರಾಗಿ ಅವತರಿಸುತ್ತಾರೆಯೇ ಎಂಬ ಸಂಶಯ ನಮ್ಮನ್ನು ಕಾಡಬಹುದು. ಎರಡು ಆಚರಣೆಗಳ ಇಬ್ಬರ ಲೀಲೆಗಳಲ್ಲಿ ಅಜಗಜಾಂತರ ವ್ಯತ್ಯಾಸಗಳನ್ನು ಕಾಣುತ್ತೇವೆ. ಅವರೇ ಇವರು ಎನ್ನುವುದು ಯೋಗ್ಯವಾಗುವುದೇ? ಅಕ್ಕಲಕೋಟ ಸ್ವಾಮಿ, ಸಾಯಿಬಾಬಾ, ನಿತ್ಯಾನಂದ ಕರ್ಮಬಾಹಿರರು, ಜಿಜ್ಞಾಸುಗಳು. ನರಸಿಂಹ ಸರಸ್ವತಿ ಅವತಾರಕ್ಕೆ ಬರುವಾಗ ಸನ್ಯಾಸಾಶ್ರಮದ ಬಗ್ಗೆ ಜನರಲ್ಲಿ ತಿರಸ್ಕಾರಭಾವ ಉಂಟಾಗಿ ವಿಶ್ವಾಸ ಉಳಿದಿರಲಿಲ್ಲ. ಅನ್ಯಜಾತಿಯವರ ಆಕ್ರಮಣದಿಂದ ಕರ್ಮ ಮಾರ್ಗವು ಲೋಪವಾಗಿ ವಿನಾಶದ ಹಂತ ತಲುಪಿತ್ತು. ಅದಕ್ಕಾಗಿ ಆದರ್ಶ ಕರ್ಮಗಳ ಅವಶ್ಯಕತೆ ಬಹಳವಾದುದರಿಂದ ಕರ್ಮವಿಲ್ಲದೆ ಜ್ಞಾನ ಲಭಿಸುವುದೆಂದು ಮಾರ್ಗದರ್ಶನದ ಅವಶ್ಯಕತೆ ಇತ್ತು. ಅದಕ್ಕೆ ಆ ರೀತಿಯ ಅವತಾರ ಬಂತು. ಮುಂದೆ ಕಾರ್ಯಾಚರಣೆಯಂತೆ ನಡೆದು ಜ್ಞಾನ ಪಡೆಯಲು ಜ್ಞಾನಿಗೆ ಕರ್ಮದ ಬಂಧನವಿಲ್ಲ ಎಂಬುದನ್ನು ತೋರಿಸಲು, ಜ್ಞಾನದ ರೀತಿಯನ್ನು ತೋರಿಸಲು, ಅಜಾತವಾದ ತತ್ವವನ್ನು ಬೋಧಿಸಲು ಭಗವಾನ್ ನಿತ್ಯಾನಂದರ ಅವತಾರ ಬಂತು ಎಂದು ಹೇಳಬಹುದು. ಭಗವಾನ್ ದತ್ತಾತ್ರೇಯರು 16 ಅವತಾರಗಳ ಪ್ರಸಿದ್ಧವಿರುತ್ತವೆ. ಪ್ರಕೃತಿ ಅಷ್ಟವಿಧವಿರುವಂತೆ ಪುರುಷ ಘೋಷವಿರುತ್ತದೆ. ಒಮ್ಮೆ ಸಿದ್ಧರಾಜ ನಾಮಕನಾದರೆ ಇನ್ನೊಮ್ಮೆ ವಿಶ್ವಂಬರಾಮದೂತ ನಾಮಕ ರೂಪವನ್ನು ಪ್ರಕಟಿಸಿದರು. ಒಮ್ಮೆ ಬ್ರಾಹ್ಮಣ ಭಿಕ್ಷುಕ ರೂಪದಲ್ಲಿ ಮಾಯಾಮುಕ್ತಾವಧೂತರಾಗಿ ಪ್ರಕಟವಾಗಿ ಕೌಪಿನಧಾರಿಯಾಗಿ ಎಡಗೈಯಲ್ಲಿ ಭಿಕ್ಷಾಪಾತ್ರವು, ಬಲಗೈಯಲ್ಲಿ ದಂಡವೂ ಇತ್ತು. ಜೊತೆಗೆ ಒಂದು ಕರಿ ನಾಯಿಯೂ ಇತ್ತು. ಅವಧೂತನು ನೇರವಾಗಿ ಶೀಲನಾಯಕನೆಂಬ ಬ್ರಾಹ್ಮಣನ ಮನೆಗೆ ಬಂದನು. ಅಂದು ಆ ಮನೆಯಲ್ಲಿ ಶ್ರಾದ್ದವಿತ್ತು. ಅವಧೂತನು ನೇರವಾಗಿ ಊಟದ ಎಲೆಯ ಮೇಲೆ ಹೋಗಿ ಕುಳಿತನು. ಇದನ್ನು ಕಂಡು ಬ್ರಾಹ್ಮಣರಿಗೆ ವಿಪರೀತ ಸಿಟ್ಟು ಬಂದು, ವೈದಿಕ ಜ್ಞಾನವಿಲ್ಲದ ನೀನು ಹೇಗೆ ಊಟಕ್ಕೆ ನಮ್ಮ ಪಂಕ್ತಿಯಲ್ಲಿ ಕುಳಿತೆ? ನಿನಗೆ ವೇದಾಧಿಕಾರವಿಲ್ಲವೆನ್ನುತ್ತಾ ಅವಧೂತನನ್ನು ಹೊಡೆದೆಬ್ಬಿಸಿ ಹೋದನು. ಕೂಡಲೇ ಅವಧೂತ ದತ್ತನು ತನ್ನ ಹತ್ತಿರವಿದ್ದ ಕರಿ ನಾಯಿಯ ಕಡೆಯಿಂದ 4 ವೇದಗಳನ್ನು ಹೇಳಿಸಿದನು. ಕೂಡಲೇ ಎಲ್ಲರೂ ಚಕಿತರಾದರು. ಬ್ರಾಹ್ಮಣನು ತನ್ನ ತಪ್ಪಿನ ಅರಿವಾಗಿ ಮಾಯಾ ಮುಕ್ತಾವಧೂತರಿಗೆ ಶರಣಾದನು. ಒಮ್ಮೆ ಯದುರಾಜನು ಅರಣ್ಯದಲ್ಲಿ ಸಂಚರಿಸುವಾಗ ದಿಗಂಬರಾವಧೂತನನ್ನು ಕಂಡರು. ಅವನು ಹೊರಗೆ ಹೋಗಿ ನೋಡುತ್ತಿರಲಿಲ್ಲ. ಅವನು ಸಮಾಧಿಯನ್ನು ಹಚ್ಚದಿದ್ದರೂ ಪ್ರಾಣಾಪಾನಗಳು ಅವನಿಗೆ ಸ್ವಾಭಾವಿಕವಾಗಿ ಸಮಾನವಾಗಿದ್ದವು. ಭಗವಾನ್ ನಿತ್ಯಾನಂದರು ಸಹಜ ಯೋಗಿಯಾಗಿ ಇದೇ ಸ್ಥಿತಿಯಲ್ಲಿದ್ದುದನ್ನು ಇಲ್ಲಿ ಸ್ಮರಿಸಬೇಕು. ಅವಧೂತನು ಸಂಕಲ್ಪ ವಿಕಲ್ಪರಹಿತನಾಗಿದ್ದನು. ಯದುರಾಜನು ಯಾವ ಉದ್ದೇಶ ಸಾಧನೆಗಾಗಿ ತಾವು ಈ ವನಾಂತರದಲ್ಲಿರುವಿರಿ ಎಂದು ಕೇಳಿದಾಗ ಅವಧೂತನು ನಕ್ಕು, ರಾಜ, ನಾನು ತತ್ವಜ್ಞಾನವನ್ನು ದೊರಕಿಸಿಕೊಂಡು ಈ ಸ್ವರೂಪದಿಂದಿರುವೆನು. ಈ ತತ್ವಜ್ಞಾನವು ನಮಗೆ 24 ಗುರುಗಳಿಂದ ಬೋಧೆಯಾಗಿದೆ ಎಂದು ಹೇಳುತ್ತಾರೆ. ಪೃಥ್ವಿ, ವಾಯು, ಆಕಾಶ, ಜಲ, ಅಗ್ನಿ, ಚಂದ್ರ, ಸೂರ್ಯ, ಕಪೋತ, ಅಜಗರ, ಸಮುದ್ರ, ಪತಂಗ, ಮಧುಮಕ್ಷಿಕೆ, ಭ್ರಮರ, ಗಜ, ಮೃಗ, ಮತ್ಸ್ಯ, ಪಿಂಗಳೆ, ಟಿಟ್ಟಿಬ, ಬಾಲಕ, ಕಂಕಣ, ಕುಮಾಲ, ಸರ್ಪ, ಗುರಿಕಾರ, ಜೇಡುಹುಳ, ಕುರುಡಿಕುಟಾರ ಎಂಬ 24 ಗುರುಗಳಿಂದ ದೊರೆತ ಜ್ಞಾನಸಾಗರದಲ್ಲಿ ಸ್ನಾನ ಮಾಡಿ ಜ್ಞಾನಯುಕ್ತನಾಗಿ ನಿರ್ಭೀತನಾಗಿ ಅವಧೂತ ಸ್ಥಿತಿಯಲ್ಲಿರು ಎನ್ನುತ್ತಾರೆ. ಆದುದರಿಂದ ಅವಧೂತ ಎಂದರೆ ತಿಳಿಯಿತು. ಜನ್ಮಧಾರಭ್ಯ ದಿವ್ಯ ತೇಜಸ್ವಿ ಜ್ಞಾನ ಸಂಪನ್ನರಾದ ಭಗವಾನ್ ನಿತ್ಯಾನಂದರಿಗೆ ಜ್ಞಾನ ಸಂಪಾದನೆ ಮಾಡಲು ಅವರು ಶಾಲೆಗೆ ಹೋಗಲಿಲ್ಲ, ಪುಸ್ತಕ ಓದಲಿಲ್ಲ, ಗ್ರಂಥ ಪಠನೆ ಮಾಡಲಿಲ್ಲ. ಅವರು ಮಾನವ ದೇಹಧಾರಣೆ ಮಾಡಿ ತಮ್ಮ ನಿಯೋಜಿತ ಕಾರ್ಯವನ್ನು ನೆರವೇರಿಸುತ್ತಾ ಅವರು ಸಂಪೂರ್ಣ ಅವತಾರ ರೂಪದಿಂದ ಪ್ರಕಟವಾಗಿ ಇಂದಿಗೂ ಪರಬ್ರಹ್ಮ ಸದ್ಗುರು ಭಗವಾನ್ ನಿತ್ಯಾನಂದರ ನಿಶಾನೆಯು ಹಾರಾಡುತ್ತಾ ಅಣು ಅಣುವಿನಲ್ಲಿ ನಿತ್ಯಾನಂದ ಶಕ್ತಿ ತುಂಬಿದೆ. ಓಂ ನಮೋ ಭಗವತಿ ನಿತ್ಯಾನಂದಾಯ ನಾಮಸ್ಮರಣೆ ಮಾಡುತ್ತಾ ಅವರ ಕೃಪೆಗೆ ಪಾತ್ರರಾಗಬೇಕು. ಅವಧೂತ ಭಗವಾನ್ ನಿತ್ಯಾನಂದರಿಗೆ ಸರ್ವಾರ್ಪಣ ಭಾವದಿಂದ ನಡೆದರೆ ನಾವು ಆತನ ಸ್ವರೂಪವನ್ನೇ ಖಂಡಿತವಾಗಿ ಹೊಂದುವೆವು. ಭಗವಾನ್ ನಿತ್ಯಾನಂದರ ಅವತಾರದ ಉದ್ದೇಶ, ಮಹಿಮೆ ಹಾಗೂ ಬಾಲ್ಯ. ಭಾರತ ದೇಶವು ವಿಶ್ವದ ಹೃದಯದಲ್ಲಿದೆ. ಮಾನವ ಶರೀರದ ಪ್ರತಿಯೊಂದು ಅವಯವಕ್ಕೂ ಶಕ್ತಿ, ತೇಜಸ್ಸು ಮತ್ತು ರಕ್ತ ಸಂಚಾರವು ಹೃದಯದಿಂದಲೇ ವಿನಿಯೋಗವಾಗುವಂತೆ ನಮ್ಮ ಶರೀರದಿಂದಲೇ ಜ್ಞಾನ ಸಂಸ್ಕೃತಿಗಳು ಮೇಧಾವಿ ಮಹರ್ಷಿಗಳಿಂದ ಅವರ ಆತ್ಮ ತೇಜಸ್ಸಿನ ಉಜ್ವಲ ಕಿರಣಗಳು ವಿಶ್ವದಾದ್ಯಂತ ಪ್ರಕಾಶಿಸಿ ಸಮಸ್ತ ಜನಾಂಗದ ಜ್ಞಾನರೂಪಿ ಅಂಧಕಾರವನ್ನು ಗುರುವಿನ ಮೂಲಕ ದೇವರೇ ಗುರುವಿನ ರೂಪದಲ್ಲಿ ಅವತರಿಸಿರುವಾಗ ದೂರ ಮಾಡಲು ಸಾಧ್ಯ. ಅಂತಹ ಭಾರತದಲ್ಲಿ
ದಕ್ಷಿಣಾಮೂರ್ತಿ, ದತ್ತಾತ್ರೇಯ, ವ್ಯಾಸ ಮಹರ್ಷಿ, ಆದಿಶಂಕರಾಚಾರ್ಯರು ಅವತರಿಸಿ ಬಂದರು. ಶ್ರೀ ಶಂಕರಾಚಾರ್ಯ, ಶ್ರೀ ಮಧ್ವಾಚಾರ್ಯ, ಶ್ರೀ ರಾಮಾನುಜಾಚಾರ್ಯ ಮೊದಲಾದವರಿಂದ ದ್ವೈತ, ಅದ್ವೈತ, ಶಕ್ತಿ ವಿಶಿಷ್ಟಾದ್ವೈತ ಮೊದಲಾದ ಪಂಥಗಳಿಂದ, ಶಾಸ್ತ್ರಗಳಿಂದ ದ್ವಂದ್ವಗಳು ಹೆಚ್ಚಾದವು. ಯಾವುದನ್ನು ಓದಬೇಕು, ಯಾವುದನ್ನು ಪಾಲಿಸಬೇಕೆಂದು ತಿಳಿಯದಾಯಿತು. ಶ್ರೀ ಶಂಕರ ಭಗವತ್ಪಾದಕರು ಅದ್ವೈತ ಮತದ ಪ್ರಚಾರ ಮಾಡಿ ಹರಿಹರ ಭೇದ ದೂರ ಮಾಡಲು ಪ್ರಯತ್ನಿಸಿದರು. ಆದರೆ ಭೇದ ದೂರವಾಗಲಿಲ್ಲ. ಅಯ್ಯಪ್ಪ ಸ್ವಾಮಿಯ ಆರಾಧನೆಯಿಂದ ಶಿವವಿಷ್ಣು ಒಂದೇ ಎಂಬ ತತ್ವ ಪ್ರಚಾರವಾಗಿ ಎಲ್ಲ ಜಾತಿಯವರು ಸ್ವಾಮಿಯಾಗಬಹುದೆಂದು ತತ್ವ ಪ್ರಚಾರವಾಯಿತು. ಭಕ್ತಿ ಮಾರ್ಗ ಬೆಳೆಯಿತು. ಜನರಿಗೆ ಸಂಸ್ಕಾರ ದೊರೆಯಲಾರಂಭವಾಯಿತು. ರಾಮಕೃಷ್ಣ ಪರಮಹಂಸರಿಂದ ಹಿಂದುಳಿದ ವರ್ಗದ ಶ್ರೀ ವಿವೇಕಾನಂದ ಸ್ವಾಮಿ ಸನ್ಯಾಸಿಯಾಗಿ ಜಗತ್ತಿನ ತುಂಬ ಅದ್ವೈತ ಹಾಗೂ ಭಾರತೀಯ ಸಂಸ್ಕೃತಿಯ ಪ್ರಚಾರ ಆಯಿತು. ನಾರಾಯಣ ಗುರುಸ್ವಾಮಿ ಅವತಾರವಾಯಿತು. ಹಿಂದುಳಿದ ವರ್ಗದವರಿಗೆ ಪೂಜೆ ಮಾಡುವ ಅಧಿಕಾರವಿದೆ ಎಂದು ಅವರು ಸಾಧಿಸಿ ತೋರಿಸಿದರು. ಆದರೂ ಎಲ್ಲ ವರ್ಗದವರು ಸನ್ಯಾಸಿಗಳಾಗುವುದು ದೂರವಾಗಿತ್ತು. ಸಹಜ ಯೋಗ ಮಾರ್ಗವೇ ಇದಕ್ಕೆ ಪರಿಹಾರವೆಂಬುದಕ್ಕೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಬೇರೆ ಅಲ್ಲ ಎಂದು ತೋರಿಸಲು ಪರಬ್ರಹ್ಮ ಭಗವಾನ್ ಶ್ರೀ ನಿತ್ಯಾನಂದರ ಹೆಸರಿನಲ್ಲಿ ಅವರು ಅವತರಿಸಿ ಬಂದರು.